ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಬರಿದೆ ಸುಖ ಭೋಗವು ದೊರಕುವುದುಂಟೇ ಆತ್ಮ, ಬರಿದೆ ಸುಖ ಭೋಗವು ದೊರಕುವುದುಂಟೇ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ, ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ. ಹಣವಿದ್ದಾಗಲೇ ಭಕ್ತಿ, ನಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ. ಹಣವಿದ್ದಾಗಲೇ ಭಕ್ತಿ, ನಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ. ಒಣ ಮಾತಾಡಿದರಿಲ್ಲ ಸಣೆ ಹರಿದು ಹೋಗುವುದು, ಒಣ ಮಾತಾಡಿದರಿಲ್ಲ ಸಣೆ ಹರಿದು ಹೋಗುವುದು, ತೃಣಯನ ನೊಲಿಸುವುದು ಬಹು ಕರ ಕಷ್ಟ ಆತ್ಮ. ತೃಣಯನ ನೊಲಿಸುವುದು ಬಹು ಕರ ಕಷ್ಟ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ. ಹಿಂದಿನ ಪುಣ್ಯವನ್ನು ಇಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಹಿಂದಿನ ಪುಣ್ಯವನ್ನು ಇಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಬಂಧನವೇಕಿದಕ್ಕೆ ಇಂದು ಧರಣಾಣೆಯಾಗಿ, ಬಂಧನವೇಕಿದಕ್ಕೆ ಇಂದು ಧರಣಾಣೆಯಾಗಿ, ಸಂದೇಹವಿಲ್ಲವೋ ತಿಳಿಕಂಡ ಆತ್ಮ, ಸಂದೇಹವಿಲ್ಲವೋ ತಿಳಿಕಂಡ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ. ಹರಿ ಅಜ ಸುರರೆಲ್ಲ ಶರೀರ ದಂಡನೆ ಮಾಡಿ ಪರಮಾತ್ಮನೊಲಿಸಿದರು ಸುಗಮವೊಲ್ಲಲೆಯಾತ್ಮ. ಹರಿ ಅಜ ಸುರರೆಲ್ಲ ಶರೀರ ದಂಡನೆ ಮಾಡಿ ಪರಮಾತ್ಮನೊಲಿಸಿದರು ಸುಗಮವೊಲ್ಲಲೆಯಾತ್ಮ. ನರ ಪಾಪ ಪುಣ್ಯವನ್ನು ನರರ ಸೆರಗಿಗೆ ಹಾಕಿ, ನರ ಪಾಪ ಪುಣ್ಯವನ್ನು ನರರ ಸೆರಗಿಗೆ ಹಾಕಿ, ಗುರು ಮಹಾಂತ ಲಿಂಗ ತಾನು ಮರೆಯಾಗುತ್ತಿರುವ, ಗುರು ಮಹಾಂತ ಲಿಂಗ ತಾನು ಮರೆಯಾಗುತ್ತಿರುವ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ.
ಪೂಜೆ ಗುರು ಸೇವೆ, ಹರ ಪೂಜೆ ಗುರು ಸೇವೆ. ಚಮುರ ಕಲಾಲೋಕದ ಕಲಾವಿದರಿಗೆ ಶರಣು ಶರಣಾರ್ಥಿಗಳು. ನಮ್ಮೆಲ್ಲರ ಕಾತುರತೆಯ ಆಶೀರ್ವಚನ ಚಿತ್ರದುರ್ಗದ ಮುರುಘರಾಜೇಂದ್ರ ಬೃಹನ್ಮಠದ ಶೂನ್ಯ ಪೀಠಾಧ್ಯಕ್ಷರು ಮತ್ತು ತ್ರಿವಿಧ ದಾಸೋಹಿಗಳು ಆಗಿರುವ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರಿಂದ ಇಂದಿನ ಚಿಂತನಾ ವಿಷಯದ ಕುರಿತು ಆಶೀರ್ವಚನವನ್ನು ದಯಪಾಲಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಮೇಲರಿಮೆ ಮತ್ತು ಕೀಳರಿಮೆಯ ಕಸವನ್ನು ಕಿತ್ತು ಹಾಕಿದಂತಹ ಬಸವ ಅಲ್ಲಮಾದಿ ಶರಣರು ಮುರುಗಿಯ ಶಾಂತವೀರ ಮಹಾಸ್ವಾಮೀಜಿಯವರು ಪ್ರಪಂಚದ ಎಲ್ಲ ದಾರ್ಶನಿಕರ ಪ್ರೇರಣೆಗಳನ್ನು ಬಯಸುತ್ತಾ ನಿತ್ಯ ಕಲ್ಯಾಣ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಕಳೆದ 15 ದಿನಗಳಿಂದ ಮನೆ ಮನೆಯಲ್ಲಿಯೂ ಈ ಸಂದರ್ಭವನ್ನು ತಾವೆಲ್ಲರೂ ಆಸ್ವಾದಿಸುತ್ತಾ ಬಂದಿದ್ದೀರಾ. ಇಂದು ಕೂಡ ಒಂದು ವಿಚಾರವನ್ನು ಇಟ್ಟುಕೊಂಡು ಆಳವಾದಂತಹ ಜಿಜ್ಞಾಸೆಯನ್ನು ಮಾಡುವುದರ ಮುಖಾಂತರವಾಗಿ ಒಂದು ಸಂದೇಶವನ್ನು ರವಾನಿಸುವಂತಹ ಪ್ರಯತ್ನ ನಡೀತಾ ಬಂದಿದೆ ಅನ್ನೋದು. ಇವತ್ತಿನ ಸಮ್ಮುಖವನ್ನು ವಹಿಸಿಕೊಂಡಂತಹ ಅಗಡಿ ಅಕ್ಕಿಮಠದ ಗುರುಲಿಂಗ ಸ್ವಾಮೀಜಿಯವರು ವಿಚಾರದ ಮೇಲೆ ನಿಂತು ಮಾತನಾಡಿದ್ದಾರೆ. ಆ ವಿಚಾರದ ಸುತ್ತ ಹಲವಾರು ನಿದರ್ಶನಗಳನ್ನು ನೀಡುತ್ತಾ ಅದರ ಬಗ್ಗೆ ಒಂದು ಸ್ಪಷ್ಟವಾಗಿರುವಂತಹ ಕಲ್ಪನೆಯನ್ನು ಅವರು ನೀಡಿದ್ದಾರೆ. ಅವರು ಕೂಡ ಪ್ರವಚನ ಪಟುಗಳು, ತಿಂಗಳಾನುಗಟ್ಟಲೆ ಪ್ರವಚನವನ್ನು ಮಾಡುವಂಥ ಒಂದು ಕೆಪಾಸಿಟಿ ಆ ಸ್ವಾಮಿಗಳಿಗೆ ಇದೆ. ಅಂಥವರ ಚಿಂತನೆಗಳನ್ನು ತಾವೆಲ್ಲರೂ ಆಲಿಸ್ಕೊಂಡಿದ್ದೀರಾ, ಕೇಳಿಸಿಕೊಂಡಿದ್ದೀರಾ. ಹರಗುರು ಚರಮೂರ್ತಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶರಣ್ ಕುಮಾರ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಆ ಸಂಸ್ಥೆಯ ಮುಖಾಂತರವಾಗಿ ಅವರು ಕೂಡ ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಸಿ ತಿಪ್ಪೇಸ್ವಾಮಿಯವರು ಸಹಾಯಕ ನಿರ್ದೇಶಕರು, ಜಿಲ್ಲಾ ಪಶುವೈದ್ಯ ಇಲಾಖೆ ಚಿತ್ರದುರ್ಗ. ಡಾಕ್ಟರ್ ಸಿ ತಿಪ್ಪೇಸ್ವಾಮಿಯವರು ಕೂಡ ಚಿತ್ರದುರ್ಗದಲ್ಲಿ ನಡೆಯುತ್ತಿರುವಂತಹ ಜನಜಾಗೃತಿಯನ್ನು ಕುರಿತು ತನ್ನ ಮುಖಾಂತರವಾಗಿ ಪ್ರತಿಯೊಂದು ಜಾತಿಯಲ್ಲಿಯೂ ಸ್ವಾಭಿಮಾನ ತುಂಬುವಂತಹ ಕಾರ್ಯ ಮೂಲ ಮಠವಾಗಿರುವಂತಹ ಮುರುಘರಾಜೇಂದ್ರ ಬೃಹನ್ಮಠದಿಂದ ನಡೀತಾ ಇದೆ ಅನ್ನುವಂಥ ಒಂದು ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸಮಾರಂಭದ ಪ್ರಾಯೋಜಕರಾಗಿ ಶ್ರೀಮತಿ ನೇತ್ರಾ ಮತ್ತು ಶಿವಶಂಕರ್ ಆರ್ ಅವರು ಎಲ್ಲ ಕಡೆ ಕ್ಯಾಟ್ರಿಂಗ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ನಾವು 2020ನೇ ಇಸ್ವಿಯಲ್ಲಿ ಬೆಂಗಳೂರು ನಗರದಲ್ಲಿ ಏರ್ಪಡಿಸಿದಂಥ ಗಣಮೇಳದ ಸಂದರ್ಭದಲ್ಲಿಯೂ ಭಾಳ ಅಚ್ಚುಕಟ್ಟಾಗಿ ಎಲ್ಲ ರೀತಿಯಾಗಿರುವಂಥ ಶಿಸ್ತುಬದ್ಧವಾಗಿ ಊಟೋಪಚಾರಗಳನ್ನು ಅವರು ನಡೆಸಿಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಎಲ್ಲರಿಗೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿರೋ ನಿಮ್ಮೆಲ್ಲರಿಗೂ ಪ್ರೀತಿಯ ಶರಣಾರ್ಥಿಗಳು. ಜಿಜ್ಞಾಸುಗಳೇ, ಅಧ್ಯಾತ್ಮ ಅನ್ನುವಂತಹದ್ದು, ಅದರಿಂದ ಆಗುವ ಪ್ರಯೋಜನಗಳು ಏನು ಎನ್ನುವಂತ ಅಧ್ಯಾತ್ಮ ಅನ್ನುವಂಥ ಒಂದು ಶಬ್ದವನ್ನ ಬಹಳ ಜನ ಕೇಳಿಸ್ಕೊಂಡಿರ್ತಾರೆ. ಕೇಳಿಸ್ಕೊಂಡಿರ್ಲಿಕ್ಕೆ ಸಾಕು.
ಆದರೆ ಅಧ್ಯಾತ್ಮದಿಂದ ಏನು ಪ್ರಯೋಜನ ಇದೆ ಅನ್ನುವಂಥದ್ದು ಬಹಳ ಜನಗಳಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಹಾಗಾದ್ರೆ ಅಧ್ಯಾತ್ಮ ಅಂತಂದ್ರೆ ಏನು ಅನ್ನುವಂಥದ್ದು. ಅಧ್ಯಾತ್ಮ ಅಂತಂದ್ರೆ ಅದು ಶ್ರೇಷ್ಠವಾಗಿರುವಂತಹ ಜ್ಞಾನ, ವಿಶುದ್ಧವಾಗಿರುವಂತಹ ಜ್ಞಾನ, ಪರಿಶುದ್ಧವಾದ ಜ್ಞಾನ, ಅದರ ಜೊತೆಯಲ್ಲಿ ಎತ್ತರಿಸುವಂತಹ ಜ್ಞಾನ. ಎತ್ತರಿಸುವಂತಹ ಒಂದು ಜ್ಞಾನ ಅಂದ್ರೆ ಈ ಕೂತ್ಕೊಂಡಿರ್ತಕ್ಕಂಥವ್ರು ಒಂದು ಅರ್ಧ ಅಡಿ ಎತ್ತರಿಸೋದ? ಅದಲ್ಲ. ಅದೆಲ್ಲ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಯಕಶ್ಚಿತವಾಗಿರುವಂತಹ ಉಸಿತನದ ಯಾವ ವಿದ್ಯೆಯನ್ನು ಪ್ರದರ್ಶಿಸುವುದಿಲ್ಲ ಆ ಶುದ್ಧ ಜ್ಞಾನ. ಎತ್ತರಿಸುವ ಜ್ಞಾನ ಅಂತಂದ್ರೆ ವ್ಯಕ್ತಿತ್ವವನ್ನು ಎತ್ತರಿಸುವಂತಹ ಒಂದು ಜ್ಞಾನ. ಇವತ್ತು ಈ ರೀತಿಯಾಗಿರುವಂತಹ ಒಂದು ಎತ್ತರ ಬಿತ್ತರ ನಮಗೆ ಬೇಕಾಗಿದೆ. ವ್ಯಕ್ತಿತ್ವವನ್ನ ಎತ್ತರಿಸುವಂತಹ ಒಂದು ಜ್ಞಾನ, ವ್ಯಕ್ತಿತ್ವವನ್ನ ವಿಕಸನಗೊಳಿಸುವಂತಹ ಜ್ಞಾನ. ಅದನ್ನ ಬೇಕಾದ್ರೆ ದಿವ್ಯ ಜ್ಞಾನ, ಡಿವೈನ್ ನಾಲೆಜ್, ಎ ಸ್ಪಿರಿಚುವಲ್ ನಾಲೆಜ್ ಅಂತ ಬೇಕಾದ್ರೆ ನಾವುಗಳು ಕರ್ಕೋಬಹುದು. ಈಗ ಅಧ್ಯಾತ್ಮ ಅನ್ನುವಂಥ ಒಂದು ಶಬ್ದದ ಅರ್ಥವನ್ನು ನಾವುಗಳು ತಿಳ್ಕೊಂಡ್ವಿ ಅಂತ ಕಾಣಿಸ್ತಾ ಇದೆ. ಆದ್ರೆ ಯಾವುದು ಅಧ್ಯಾತ್ಮ ಅನ್ನೋದು, ವಿಚ್ ಈಸ್ ಸ್ಪಿರಿಚುಯಾಲಿಟಿ, ಅದನ್ನ ಹೆಂಗೆ ನಾವುಗಳು ಐಡೆಂಟಿಫಿಕೇಶನ್ ಮಾಡೋದು, ಅದನ್ನ ಹೆಂಗೆ ನಾವುಗಳು ಆಸ್ವಾದಿಸುವಂತ, ಹೌ ಟು ಎಂಜಾಯ್ ದಟ್ ಸ್ಪಿರಿಚುಯಾಲಿಟಿ. ಅಧ್ಯಾತ್ಮ ಅನ್ನುವಂಥ ಒಂದು ಶಬ್ದದ ಆಳದಲ್ಲಿ, ಪರಿಧಿಯಲ್ಲಿ, ಚೌಕಟ್ಟಿನಲ್ಲಿ ಮೂಡಿ ಬರುವಂತಹದು ಹೇಗೆ ನಾವುಗಳು ಅದನ್ನು ಆಸ್ವಾದಿಸಬಹುದು ಅನ್ನುವಂತಹ ಒಂದು ಸಮಯೋಚಿತವಾಗಿರುವಂತಹ ಒಂದು ಪ್ರಾರ್ಥನೆ. ನೋಡಿ, ಪ್ರಾರ್ಥನೆಯಲ್ಲಿಯೂ ಆಧ್ಯಾತ್ಮಿಕವಾಗಿರುವಂತಹ ಒಂದು ಸೆಳವು ಇದೆ, ಒಂದು ಹರವು ಇದೆ. ಪ್ರಾರ್ಥನೆಯನ್ನ ಪ್ರಾರ್ಥನೆ ಅಂತ ಕೇಳುವುದಕ್ಕಿಂತ ತನ್ಮಯರಾಗಿ ಕೇಳಿದ್ರೆ ಅದು ಅಧ್ಯಾತ್ಮ. ಎಷ್ಟು ಸರಳವಾಗಿದೆ ನೋಡಿ. ಕಿವಿಗಳ ಮುಖಾಂತರ ಕೇಳಿದ್ರೆ ಅದೊಂದು ಸಾಹಿತ್ಯ ಅಷ್ಟೇ, ಸಾಲುಗಳು ಅಷ್ಟೇ. ತನ್ಮಯರಾಗಿ ಕೇಳಿಬಿಟ್ರೆ, ಪ್ರಾರ್ಥನೆಯನ್ನ ತನ್ಮಯರಾಗಿ ಕೇಳಿಬಿಟ್ರೆ ಇಟ್ ಈಸ್ ಈಕ್ವಲೆಂಟ್ ಟು ಸ್ಪಿರಿಚುಯಾಲಿಟಿ, ಅಧ್ಯಾತ್ಮಕ್ಕೆ ಸಮಾನವಾಗಿರುವಂತಹದ್ದು. ಅದನ್ನು ನಿಮಗೆ ತುಂಬಾ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಪರಿಚಯಿಸುವಂತ ಒಂದು. ಯಾವಾಗ ನಮ್ಮ ಜಮ್ರಾ ಕಲಾವಿದರು ಪ್ರಾರ್ಥನೆಯನ್ನು ಶುರು ಮಾಡುತ್ತಾರೋ ಈ ಮುರುಘಾ ಶರಣರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ಬಿಡುತ್ತಾರೆ. ಅಧ್ಯಾತ್ಮ ಅಂತಂದ್ರೆ ಜನಗಳಿಗೆ ಹೇಳೋದಲ್ಲ, ಅದು ಅನುಭವಿಸುವುದು. ಅಧ್ಯಾತ್ಮ ಅಂತಂದ್ರೆ ಅನುಭವಿಸುವುದು, ಆಸ್ವಾದಿಸುವುದು. ಹೇಗೆ ತಟ್ಟೆಯಲ್ಲಿ ಎಡೆಮಾಡಿಸಿಕೊಂಡಂತಹ ಬಡಿಸಿಕೊಂಡಂತಹದನ್ನ ಆಸ್ವಾದಿಸುತ್ತೇವೆ, ಅದೇ ರೀತಿ ಕೂಡ ಅಧ್ಯಾತ್ಮವನ್ನ ಆಸ್ವಾದಿಸಬೇಕಾಗುತ್ತದೆ. ಆಸ್ವಾದಿಸುವಂತ ಒಂದು ಕಲೆಯನ್ನು ನಾವು ತಂದ್ಕೋಬೇಕು. ಆ ಒಂದು 5 ನಿಮಿಷ ಆ ಪ್ರಾರ್ಥನೆ ನೀಡುವಂತ ಒಂದು ಆಧ್ಯಾತ್ಮಿಕವಾಗಿರುವಂತ ಒಂದು ಸವಿ, ಸೊಬಗು, ಒಂದು ಪ್ರಕಾಶ, ಅದರಲ್ಲಿ ಒಂದು ಅವ್ಯಕ್ತವಾಗಿರುವಂತಹ ಒಂದು ಆನಂದ ಸಿಗುತ್ತದೆ. ಅಧ್ಯಾತ್ಮ ಅಂದ್ರೆ ಆನಂದ, ಬ್ಲಿಸ್ಫುಲ್ನೆಸ್. ವಸ್ತು ವಾಹನ ಒಡವೆಗಳಲ್ಲಿ ಭೌತಿಕವಾಗಿರುವಂತಹ ತಾತ್ಕಾಲಿಕವಾಗಿರುವಂತಹ ಒಂದು ಸುಖ ಸಿಗುತ್ತದೆ. ಆದರೆ ಅಧ್ಯಾತ್ಮದಿಂದ ಇಂದ್ರಿಯಾತೀತವಾಗಿರುವಂತ ಒಂದು ಅವಿಸ್ಮರಣೀಯವಾಗಿರುವಂತ ಸುಖ ಸಿಗುತ್ತದೆ.
ಅದಕ್ಕೋಸ್ಕರವಾಗಿ ಬಹಳ ಜನ ಸಂತರು, ಶರಣರು, ಸತ್ಪುರುಷರು, ದಾರ್ಶನಿಕರು, ಮಠಾಧೀಶರು, ಸ್ವಾಮಿಗಳು, ಇನ್ನೂ ಕೆಲವರು ಅವರ ಆಂತರದಲ್ಲಿ ಸದಾಕಾಲ ಅಧ್ಯಾತ್ಮ ಕೆಲಸವನ್ನು ಮಾಡ್ತಾ ಇರುತ್ತೆ. ಅದರ ಮುಖಾಂತರವಾಗಿ ತಮ್ಮ ಬದುಕನ್ನು ಎತ್ತರಿಸಿಕೊಳ್ಳುತ್ತಾರೆ, ತಮ್ಮ ಬಳಿ ಬಂದವರ ಬದುಕನ್ನು ಕೂಡ ಎತ್ತರಿಸುತ್ತಾರೆ. ಎತ್ತರಿಸುವಂಥ ಒಂದು ದಿವ್ಯ ಜ್ಞಾನ ಅಧ್ಯಾತ್ಮದಲ್ಲಿ ಇರುತ್ತದೆ. ಒಂದು ಸಾರಿ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧವಾಗಿ ಗಾಂಧೀಜಿಯವರು ಉಪವಾಸಗಳನ್ನು ಮಾಡ್ತಾ ಇದ್ರು, ಸತ್ಯಾಗ್ರಹಗಳನ್ನು ಮಾಡ್ತಾ ಇದ್ರು, ಇನ್ನು ಬೇರೆ ಬೇರೆ ರೀತಿಯಾಗಿರುವಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಎಲ್ಲದರಲ್ಲಿ ಅವರಿಗೆ ತುಂಬ ಪ್ರಿಯವಾಗಿರುವಂತಹ ಒಂದು ಪ್ರಕ್ರಿಯೆ ಅಂತಂದ್ರೆ ಪ್ರಾರ್ಥನೆ. ಸಾವಿರಾರು ಜನ, ಲಕ್ಷೋಪಲಕ್ಷ ಜನರನ್ನ ಸೇರಿಸಿ ಸ್ವಾತಂತ್ರ್ಯ ಸಂಗ್ರಾಮದ ಆ ದಿನಮಾನಗಳಲ್ಲಿ ಗಾಂಧೀಜಿಯವರು ಪ್ರಾರ್ಥನೆಯನ್ನ ಕಂಡಕ್ಟ್ ಮಾಡ್ತಾ ಇದ್ರು, ತನ್ಮಯರಾಗಿ ಅನುಭವಿಸ್ತಾ ಇದ್ರು. ಸ್ವತಂತ್ರ ಸಂಗ್ರಾಮದ ಒಂದು ಅವಿಭಾಜ್ಯ ಅಂಗ ಆಗಿತ್ತು ಒಂದು ಮಾಸ್ ಪ್ರೇಯರ್ ಅನ್ನುವಂಥದ್ದು. ಒಂದು ಸಾರಿ ಒಬ್ಬ ಪತ್ರಕರ್ತೆ, ಅಮೇರಿಕ ದೇಶದ ಒಬ್ಬ ಪತ್ರಕರ್ತೆ ಮಾರ್ಗರೆಟ್ ಬಿಕ್ವೈಟ್ ಅನ್ನುವಂಥ ಒಬ್ಬ ಪತ್ರಕರ್ತೆ ಗಾಂಧೀಜಿಯವರನ್ನ ಸಂದರ್ಶನ ಮಾಡಿದ್ರು. ಇವತ್ತಿನ ದಿನಮಾನಗಳಲ್ಲಿ ಯುದ್ಧೋಪಕರಣಗಳು ತುಂಬಾ ಪರಿಣಾಮಕಾರಿಯಾಗಿದ್ದಾವೆ. ವೆಪನ್ಸ್ ಆರ್ ಸೋ ಸ್ಟ್ರಾಂಗ್. ಅಗೇನೆಸ್ಟ್ ದೋಸ್ ವೆಪನ್ಸ್ ನೀವು ಯಾವ ರೀತಿಯಾಗಿ ಎದುರಿಸ್ತೀರ ಅವನ್ನ ಅಂತ ಕೇಳ್ತಾರೆ. ಹೌ ಟು ಫೇಸ್ ದೋಸ್ ವೆಪನ್ಸ್, ಸ್ಟ್ರಾಂಗೆಸ್ಟ್ ವೆಪನ್ಸ್. ಗಾಂಧೀಜಿಯವರು ಒಂದು ಒಳ್ಳೆ ಉತ್ತರವನ್ನು ಕೊಡುತ್ತಾರೆ. ಯಾವುದೇ ರೀತಿಯಾಗಿರುವಂಥ ಶಸ್ತ್ರಾಸ್ತ್ರಗಳನ್ನ ಭಾರತೀಯರಾಗಿರುವಂಥ ನಾವು ಮತ್ತು ನಾನು ಪ್ರಾರ್ಥನೆ ಅನ್ನುವಂಥ ಒಂದು ಶಬ್ದದ ಮುಖಾಂತರವಾಗಿ, ಪ್ರಕ್ರಿಯೆಯ ಮುಖಾಂತರವಾಗಿ ಎದುರಿಸುತ್ತೇನೆ ಎನ್ನುವಂಥ ಒಂದು ತುಂಬ ಸಮಂಜಸವಾಗಿರುವಂಥ ಒಂದು ಉತ್ತರವನ್ನು ಕೊಡುತ್ತಾರೆ. ಈ ಶಿಪುಟ್ ಅನದರ್ ಕ್ವಶನ್, ಸಪೋಸ್ ಆಕಾಶದಲ್ಲಿ, ಆಗಸದಲ್ಲಿ, ನಿಮ್ಮ ತಲೆಯ ಮೇಲೆಯೇ ಆ ಒಂದು ಯುದ್ಧ ವಿಮಾನಗಳು ಹಾರಾಡ್ತಾ ಇರಬೇಕಾದ್ರೆ, ರಾಕೆಟ್ಗಳು ಸಂಚಾರ ಮಾಡ್ತಾ ಇರಬೇಕಾದ್ರೆ, ಹೌ ಟು ಫೇಸ್ ದೆಮ್, ನೀವು ಹೇಗೆ ಅದನ್ನು ಎದುರಿಸ್ತಾ ಇದ್ದೀರಾ ಅಂತ. ಗಾಂಧೀಜಿಯವರು ಅಧ್ಯಾತ್ಮ ಜೀವಿಗಳು ಎಂತ ಬೆಕ್ಕಸ ಬೆರಗಾಗುವಂತ ಉತ್ತರವನ್ನು ಕೊಡ್ತಾರೆ ಅಂತಂದ್ರೆ, ಅಂತ ಸಂದರ್ಭ ಏನಾದರೂ ಬಂತು ಅಂದ್ರೆ ನಾವುಗಳು ಬಯಲಿಗೆ ಬಂದು ಪ್ರಾರ್ಥನೆ ಮಾಡುತ್ತೇವೆ. ಬಯಲಿಗೆ ಬಂದು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಬಯಲಿಗೆ ಬಂದು ಪ್ರಾರ್ಥನೆ ಮಾಡುವಂತಹ ನಿಮ್ಮ ಆ ಭಾವನೆಯನ್ನ ವೈಮಾನಿಕ ಹೇಗೆ ಅರ್ಥ ಮಾಡ್ಕೊಂತಾನೆ ಅಂತ ಕೇಳ್ತಾಳಕ್ಕೆ. ಇಲ್ಲ, ನಾವು ಬಯಲಿಗೆ ಬಂದು ಪ್ರಾರ್ಥನೆಯನ್ನ ಮಾಡ್ತಾ ಇರಬೇಕಾದ್ರೆ ಇವರು ಪ್ರಾಂಜಲವಾಗಿರುವಂತಹ ಹೃದಯದಲ್ಲಿ ಇದ್ದಾರೆ, ನಿಷ್ಕಲ್ಮಶವಾಗಿರುವಂತಹ ಹೃದಯ ಇವರದಾಗಿದೆ. ಇಂತಹ ಪ್ರಾರ್ಥನೆಯಲ್ಲಿ ಮಗ್ನರಾಗಿರುವಂತಹ ಇಂಥವರ ಮೇಲೆ ನಾವು ಯಾವುದೇ ಕಾರಣಕ್ಕೂ ನಾವುಗಳು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುವುದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಪ್ರಾರ್ಥನೆಯ ಮುಖಾಂತರವಾಗಿ ಆ ವೈಮಾನಿಕನಿಗೆ ತಲುಪಿಸುತ್ತೇವೆ. ಅವನ ಹೃದಯವನ್ನ ಪ್ರಾರ್ಥನೆಯ ಮುಖಾಂತರವಾಗಿ ಗೆಲ್ಲುತ್ತೇವೆ ಅನ್ನುವಂಥ ಒಂದು ವಿಚಾರವನ್ನ ಮತ್ತೆ ಹೇಳುತ್ತಾರೆ. ಇಟ್ ಇಸ್ ದ ಪವರ್ ಆಫ್ ಪ್ರೇಯರ್. ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಆದರೆ ಪ್ರಾರ್ಥನೆಯನ್ನ ಪರಿಣಾಮಕಾರಿಯಾಗಿ ಮಾಡುವುದಿಲ್ಲ ಅಷ್ಟೇ. ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಪ್ರಾರ್ಥನೆಯನ್ನ ಪರಿಣಾಮಕಾರಿಯಾಗಿ ಆಸ್ವಾದಿಸುವುದಿಲ್ಲ ನಮ್ಮ ಜನರು. ದಿಸ್ ಇಸ್ ದ ಡಿಫರೆನ್ಸ್. ಆಡನಿಗೆ ಅದರ ಅನುಭವ ಆಗುತ್ತೆ, ಕೇಳುವಂತರಿಗೂ ನಮಗೂ ಆಗಬೇಕು. ಪ್ರಾರ್ಥನೆಯ
ಮುಖಾಂತರವಾಗಿ ಅಧ್ಯಾತ್ಮವನ್ನು ನಾವು ಅನುಭವಿಸಬಹುದು. ಪ್ರಾರ್ಥನೆಯಿಂದ ಆಗುವಂತ ಲಾಭಗಳು ಸಾಕಷ್ಟು ಇದ್ದಾವೆ. ಪ್ರಾರ್ಥನೆ, ನಮ್ಮ ಭಾರತ ದೇಶದ ಮತ್ತೊಂದು ಸಂಸ್ಕೃತಿ ಅಂದ್ರೆ ಭಜನೆ. ಮಹಾರಾಷ್ಟ್ರದಲ್ಲಿ ತುಂಬಾ ಆಕರ್ಷಕವಾಗಿ ಅತ್ಯಂತ ಶ್ರದ್ಧೆಯಿಂದ ಅವರು ಭಜನೆಯನ್ನು, ಅಭಂಗಗಳನ್ನು ಹಾಡ್ತಾರೆ. ಕಬೀರ್ ದಾಸರ ಅಭಂಗ ಇರಬಹುದು, ಮೀರಾಬಾಯಿ ಅವರ ಅಭಂಗ ಇರಬಹುದು. ನಾವೆಲ್ಲರೂ ಸುಮಾರು 30-35 ವರ್ಷಗಳ ಹಿಂದೆ ನಮ್ಮ ಮಲ್ಲಿಕಾರ್ಜುನ ಶ್ರೀಗಳವರ ಜೊತೆಯಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಹೋಗಿ, ಮಕ್ಕಳ ಗಲಾಟೆ ಮಾಡಿ ಸುಮ್ಮನೆ ಇವ್ರು ಕರ್ಕೊಂಡು ಹೋಗ್ರಿ ಅವರನ್ನು. ಅಲ್ಲಿ ಆ ಸ್ವಾಮಿಗಳು ಮಹಾರಾಷ್ಟ್ರದ ಭಜನೆಯ ವಿಧಾನವನ್ನ ಸ್ವಾಮೀಜಿಯವರಿಗೆ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗಿದ್ರು. ಎಂತ ಅದ್ಭುತವಾಗಿರುವಂತಹ ಒಂದು ಭಜನೆ ಅವರು ಮಾಡ್ತಾ ಇದ್ರು. ಇವತ್ತಿಗೂ ಕೂಡ ಅಥಣಿಯ ಗಚ್ಚಿನ ಮಠದಲ್ಲಿ ವಾರಕ್ಕೊಮ್ಮೆ ಅವರು ತನ್ಮಯರಾಗಿ ಭಜನೆಯನ್ನು ಮಾಡುತ್ತಾರೆ. ಪ್ರಾರ್ಥನೆಯಲ್ಲಿ ಶಕ್ತಿ ಇರುವಂತೆ ಭಜನೆಯಲ್ಲಿಯೂ ಶಕ್ತಿ ಇದೆ. ಭಜನೆಯನ್ನ ಸಾಮೂಹಿಕವಾಗಿ ಮಾಡುವುದು. ನಮ್ಮ ಕರ್ನಾಟಕಕ್ಕೆ ತಮ್ಮದೇ ಆಗಿರುವಂತ ಒಂದು ಭಜನಾ ಶೈಲಿ ಇದೆ. ಉತ್ತರ ಕರ್ನಾಟಕದವರ ಒಂದು ರೀತಿಯಾಗಿರುವಂತ ಭಜನೆ ಇದೆ, ದಕ್ಷಿಣ ಕರ್ನಾಟಕದಲ್ಲಿ ಒಂದು ರೀತಿಯಾಗಿರುವಂತ ಭಜನೆ ಇದೆ. ಇಬ್ಬರೂ ಭಜನೆ ಮಾಡ್ತಾರೆ. ಆ ಭಜನೆಯಲ್ಲಿಯೂ ಒಂದು ಪರಿಣಾಮ ಇದೆ, ಸಮ್ ಸಾರ್ಟ್ ಆಫ್ ಎಫೆಕ್ಟಿವ್ನೆಸ್. ಭಜನೆಯಲ್ಲಿ ಪರಿಣಾಮ ಇದೆ, ಆಧ್ಯಾತ್ಮಿಕವಾಗಿರುವಂತ ಪರಿಣಾಮ ಇದೆ. ಪ್ರಾರ್ಥನೆಯಲ್ಲಿ ಹೇಗೆ ಪರಿಣಾಮ ಇದೆಯೋ ಭಜನೆಯಲ್ಲಿಯೂ ಪರಿಣಾಮ ಇದೆ ಅನ್ನುವಂತ. ಇದೆಲ್ಲದರ ಜೊತೆಯಲ್ಲಿ ಸತ್ಸಂಗ. ವಾಟ್ ಇಸ್ ಗೋಯಿಂಗ್ ಆನ್ ಹಿಯರ್? ಸತ್ಸಂಗ, ಇದು ಗುಡ್ ಕಂಪನಿ. ನಾವು ಇಲ್ಲಿ ಒಂದು ಚಿಂತನೆಯನ್ನು ಮಾಡುವುದರ ಮುಖಾಂತರವಾಗಿ ಸತ್ಸಂಗವನ್ನ ಸೇರಿದ್ದೇವೆ. ಸತ್ಸಂಗ ಗಿವ್ಸ್ ಸ್ಪಿರಿಚುವಲ್ ಎನರ್ಜಿ. ಸುಮ್ಮನೆ ಏನೋ ಪ್ರಾಯೋಜಕರು ಕರೆದಿದ್ದಾರೆ, ಬಂದು ಕುತ್ಕೊಂಡ್ವಿ ಓದ್ವಿ ಅಂತಲ್ಲ. ಯು ಟ್ರೈ ಟು ಎಂಜಾಯ್. ಇದನ್ನು ನೀವು ಅನುಭವಿಸಿ, ಅನುಸರಿಸಿ. ಎಷ್ಟೊಂದು ನಿಮಗೆ ಆನಂದ ದೊರೆಯುತ್ತದೆ. ಸತ್ಸಂಗದ ಮುಖಾಂತರವಾಗಿಯೂ ನಾವು ಅಧ್ಯಾತ್ಮವನ್ನು ಅನುಭವಿಸಬಹುದು. ಪ್ರಾರ್ಥನೆ ಭಜನೆಗಿಂತಲೂ ಶ್ರೇಷ್ಠವಾಗಿರುವಂತಹದ್ದು ಶರಣರ ಸಂಘ, ಈ ಸತ್ಸಂಗ. ಸತ್ಸಂಗದಲ್ಲಿ ಏನಪ್ಪ ನಮಗೆ ಆಗುತ್ತೆ? ಸತ್ ಚಿಂತನೆ. ನೋಡಿ, ಸಚ್ಚಿಂತನೆ. ಸಚ್ಚಿಂತನೆ ನಿಮ್ಮ ಎಲ್ಲ ರೀತಿಯಾಗಿರುವಂತಹ ಬದುಕಿನ ನೋವನ್ನ, ವಾಟ್ ಇಸ್ ದ ಬೆನಿಫಿಟ್ ಆಫ್ ಸ್ಪಿರಿಚುಯಾಲಿಟಿ, ಏನೋ ನಮಗೆ ಲಾಭ ಇದೆ ಎನ್ನುವಂತ, ಎಂತ ಪ್ರಯೋಜನ ಇದೆ ಇದರಿಂದ. ಯಾವುದೇ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ನೊಂದು ಬೆಂದು ಅಂತ ವ್ಯಕ್ತಿ ಈ ರೀತಿಯಾಗಿರುವಂತ ಒಂದು ಸತ್ಸಂಗಕ್ಕೆ ಬರಲಿ, ಶರಣರ ಸಂಘವನ್ನ ಸೇರಲಿ, ಅವನ ನೋವು ನಿಜವಾಗಲೂ ನಿವಾರಣೆ ಆಗುತ್ತದೆ ಅತ್ಯಂತ ಪರಿಣಾಮಕಾರಿಯಾಗಿ ಈ ಸತ್ಸಂಗವನ್ನ ಅನುಭವಿಸಿದರೆ. ಬದುಕಿನ ಬೇಸರವನ್ನ ಕಳೆಯುವಂತ ಒಂದು ಶಕ್ತಿ ಅಧ್ಯಾತ್ಮದಲ್ಲಿ ಇದೆ. ನೋಡಿ, ಬದುಕಿನ ಬೇಸರ, ದೇಹದ ದಣಿವನ್ನು ನಿವಾರಿಸುವಂತ ಒಂದು ಶಕ್ತಿಯು ಈ ಆಧ್ಯಾತ್ಮಿಕತೆಯಲ್ಲಿ ಇದೆ. ಬಹಳ ನಾವು ಕೆಲಸ ಮಾಡಿ ದಣಿವಾಗು, ದೇಹವು ದಣಿವಾಗುತ್ತದೆ. ಟಯರ್ಡ್ನೆಸ್ ಆಗಿರುವಂತ ಒಂದು ಸಂದರ್ಭದಲ್ಲಿ ಸತ್ಸಂಗಕ್ಕೆ ಬನ್ನಿ, ಶರಣ ಸಂಘವನ್ನು ಸೇರಿ. ನಿಮಗೆ ಗೊತ್ತಿಲ್ಲದಂತೆ ಆ ಒಂದು ದಣಿವು ಅನ್ನುವಂತಹದ್ದು, ಟಯರ್ಡ್ನೆಸ್ ಅನ್ನುವಂತಹದ್ದು ನಿಮ್ಮಿಂದ ದೂರವಾಗಿ ಬಿಡುತ್ತದೆ.
ಎಂಥ ಅದ್ಭುತವಾಗಿರುವಂಥ ಒಂದು ಶಕ್ತಿ ಇದೆ ನೋಡಿ. ಅಧ್ಯಾತ್ಮದಲ್ಲಿ ಎಂಥ ಪ್ರಯೋಜನ ಇದೆ ನೋಡಿ. ವೈದ್ಯರು ಕೊಡುವಂಥ ಗುಳಿಗೆ ಮಾತ್ರೆಗಳಿಂದ ಒಂದು 50% ನಿಮ್ಮ ಶಾರೀರಿಕವಾಗಿರುವಂಥ ನೋವು ನಿವಾರಣೆ ಆಗುತ್ತದೆ. ಇನ್ನು 50% ನೋವನ್ನ ನಿವಾರಿಸುವಂತ ಒಂದು ಶಕ್ತಿ ಖಂಡಿತವಾಗಿಯೂ ಇಂಥ ಆಧ್ಯಾತ್ಮಿಕತೆಯಲ್ಲಿ ಇದೆ ಅನ್ನುವಂತಹದ್ದು. ಇಟ್ ಈಸ್ ಕಾಲ್ಡ್ ಹೀಲಿಂಗ್ ಥೆರಪಿ. ನೋಡಿ, ಹೀಲಿಂಗ್ ಥೆರಪಿ. ಇನ್ ದಿಸ್ ಮಾಡರ್ನ್ ಏಜ್ ದೇರ್ ಆರ್ ಮಲ್ಟಿಪಲ್ ಹೀಲಿಂಗ್ ಥೆರಪೀಸ್. ನೂರಾರು ಸಾವಿರಾರು ನೋವು ನಿವಾರಕವಾಗಿರುವಂತಹ ಥೆರಪಿಗಳು ಇದ್ದಾವೆ. ಅದನ್ನ ನಾವುಗಳು ನಿಮ್ಮ ನೋವಿಗೆ, ನಿಮ್ಮ ಸಂಕಟಕ್ಕೆ, ನಿಮ್ಮ ದುಃಖಕ್ಕೆ, ದುಮ್ಮಾನಕ್ಕೆ ಒಂದು ಔಷಧಿಯಾಗಿ, ದಿವ್ಯೌಷಧಿಯಾಗಿ ಈ ಅಧ್ಯಾತ್ಮ ಕಾರ್ಯವನ್ನು ಮಾಡುತ್ತದೆ, ಕೆಲಸವನ್ನು. ಗುರುಪದೇಶ ಮಂತ್ರ ವೈದ್ಯ ನೋಡಿ, ಜಂಗಮೋಪದೇಶ ಶಸ್ತ್ರ ವೈದ್ಯ. ಗುರು ಉಪದೇಶ ಮಾಡ್ತಾನೆ, ಜಂಗಮನದು ಶಸ್ತ್ರ ವೈದ್ಯ. ಯಾವ ಭಕ್ತನಲ್ಲಿ ಯಾವ ರೀತಿಯಾಗಿರುವಂತ ಆತಂಕ ಇದೆ ನೋಡಿ, ಅಧ್ಯಾತ್ಮ ಜಗತ್ತಿಗೆ ಏನನ್ನು ಕೊಡುಗೆಯಾಗಿ ಕೊಡುತ್ತದೆ. ಭವರೋಗವ ಕಳೆಯುವ ಪರಿಯ ನೋಡ ಕೂಡಲ ಸಂಗಮ ದೇವ. ಭವರೋಗ ಕಳೆಯುವ ಪರಿಯ ನೋಡ. ಒಬ್ಬರು ಗುರುಪದೇಶ ಮಂತ್ರ ವೈದ್ಯರಾಗಿ, ಮತ್ತೊಬ್ಬರು ಶಸ್ತ್ರ ವೈದ್ಯರಾಗಿ. ಹೇಗೆ ಆಸ್ಪತ್ರೆಯಲ್ಲಿ ವೈದ್ಯರು ಇರುತ್ತಾರೆ, ಮಠಗಳಲ್ಲಿ ಆಶ್ರಮಗಳಲ್ಲಿ ಭವರೋಗ ವೈದ್ಯರು ಇರುತ್ತಾರೆ. ಭವರೋಗ ವೈದ್ಯರು. ಎಷ್ಟೋ ಜನ ವೈದ್ಯರಿಗೂ ಕೂಡ ಮಾನಸಿಕವಾಗಿರುವಂತ ಆದಿ ವ್ಯಾಧಿಗಳು ಕಾಡ್ತಾ ಇರ್ತವೆ. ಯಾಕೆ ಕಾಡಬೇಕು ಅವರಿಗೆ? ಅವರು ಮಾನವರಲ್ವಾ? ಆಫ್ಟರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಮಾನವ ಶರೀರವನ್ನು ಧರಿಸಿಕೊಂಡಿರುವಂತ ಎಲ್ಲರಿಗೂ ನೋವುಗಳು ಇದ್ದೇ ಇರ್ತವೆ. ಅಂತಹ ಒಬ್ಬ ಸೈಕ್ಯಾಟ್ರಿಸ್ಟ್, ಮಾನಸಿಕ ತಜ್ಞ, ಅವನು ನಮ್ಮ ಹತ್ರ ಬಂದ ಒಂದ್ಸಾರಿ. ನೀನೇನ್ ಕೆಲಸ ಮಾಡ್ತೀಯಪ್ಪ, ವಾಟ್ ಈಸ್ ಯುವರ್ ಸ್ಪೆಷಾಲಿಟಿ ಅಂತ ಕೇಳಿದಾಗ, ಐ ಆಮ್ ಸೈಕ್ಯಾಟ್ರಿಸ್ಟ್ ಸ್ವಾಮೀಜಿ ಅಂತ. ಹೌದಾ, ನೀನು ಮಾನಸಿಕ ತಜ್ಞರ ಇರಬಹುದು. ನಾನು ಅವನ ಚಲನವಲನವನ್ನೆಲ್ಲ ವಿಚಾರ ಮಾಡಿ, ಚಿಂತನೆ ಮಾಡಿ, ಭಾವನೆ ಮಾಡಿ ಹೇಳಿದೆ, ನಿನಗೂ ಮಾನಸಿಕವಾಗಿರುವಂತ ಕಾಯಿಲೆ ಇರುವಂತೆ ಕಾಣಿಸ್ತಾ ಇದೆಯಲ್ಲ ಅಂತಂದು. ನಿಜವಾಗ್ಲು ಇದು ಇಟ್ ರಿಯಲ್ ಸ್ಟೋರಿ, ಇದು ರಿಯಲ್ ಇವೆಂಟ್. ಇದು ನಾನು ಹೇಳಿದ 4-5 ದಿನಗಳಲ್ಲಿ ಅವನು ಬೆಂಗಳೂರಿನ ನಿಮ್ಮಾನ್ಸ್ ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡಿರ್ತಾರೆ. ವೈದ್ಯರು, ಭವರೋಗ ವೈದ್ಯರು. ನಿಮ್ಗೆಲ್ಲ ಸ್ವಾಮಿಗಳು ಏನೋ ಒಂದು ಧಾರ್ಮಿಕ ಆಚಾರ ವಿಚಾರ ಹೇಳ್ಕೊಂಡು ಸ್ವಲ್ಪ ಏನೋ ಉಪದೇಶ ಮಾಡ್ಕೊಂಡಿರ್ತಾರ ಅಂತ ನೀವು ತಿಳ್ಕೊಂಡಿರ್ತಾರ? ಇಲ್ಲ, ಹಂಗೆ ತಿಳ್ಕೊಂಡ್ರೆ ನಿಮ್ಮದು ಸುಳ್ಳಾಗುತ್ತದೆ ಅನ್ನುವಂಥ. ನಾವುಗಳು ಸ್ವಾಮಿಗಳಾಗಿರ್ತಕ್ಕಂಥ ಮಠಾಧೀಶ ಆಗಿರುವಂತ ನಾವುಗಳು ಭವರೋಗ ವೈದ್ಯರ ಆಗ್ಬೇಕು ಅನ್ನೋದಾದ್ರೆ ಪುಸ್ತಕವನ್ನ ಓದಬೇಕು, ಗ್ರಂಥಾಧ್ಯಯನ ಬೇಕು. ಅದರ ಜೊತೆಯಲ್ಲಿ ಸಮಾಜ ಅನ್ನುವಂತಹ ಪುಸ್ತಕವನ್ನ ಓದಬೇಕು. ಸಮಾಜ ಅನ್ನುವಂತಹ ಪುಸ್ತಕವನ್ನ ಓದಬೇಕು. ಎಲ್ಲಿ ಆ ಸಾಲನ್ನ ಹೇಳಿ ನೋಡೋಣ. ಸಮಾಜವೆಂಬ ಪುಸ್ತಕ ಓದುವೆ. ಅದಿಲ್ವಾ? ಹಾಡಿನಲ್ಲಿ ಇಲ್ವಾ? ನಿನ್ನೆ ಹಾಡ್ದಿಲ್ಲ ಅವ್ರ ಮನೆಯಲ್ಲಿ? ಹಾಡರಿಗೆ ಗೊತ್ತಿಲ್ಲ, ಹೇಳರಿ. ಸಮಾಜವೆಂಬ ಗ್ರಂಥವ ನಾವು ಓದುವೆ.
ಸಮಾಜವೆಂಬ ಗ್ರಂಥವನ್ನೋದುವೆ, ಲೋಕಾನುಭವವನ್ನು ಸಂಪಾದಿಸುವೆ. ಸಮಾಜವೆಂಬ ಗ್ರಂಥವನ್ನೋದುವೆ, ಲೋಕಾನುಭವವನ್ನು ಸಂಪಾದಿಸುವೆ. ಹೃದಯಗಳೊಂದಿಗೆ ಮಾತನಾಡುವೆ, ಹೃದಯಗಳೊಂದಿಗೆ ಮಾತನಾಡುವೆ. ಎಲ್ಲರೊಂದಿಗೆ ಗುರುತಿಸಿಕೊಳ್ಳುವೆ, ಎಲ್ಲರೊಂದಿಗೆ ಗುರುತಿಸಿಕೊಳ್ಳುವೆ. ದೇವಮಾನವ ನಾನಲ್ಲ, ದೇವಮಾನವ ನಾನಲ್ಲ. ಪವಾಡ ಪುರುಷ ಮೊದಲೇ ಅಲ್ಲ, ಪವಾಡ ಪುರುಷ ಮೊದಲೇ ಅಲ್ಲ. ದೇವಮಾನವ ನಾನಲ್ಲ, ನಾನಲ್ಲ, ನಾನಲ್ಲ. ಹೌದು, ಸಮಾಜವೆಂಬ ಗ್ರಂಥವ ನಾವು ಓದಬೇಕಾಗುತ್ತದೆ. ಸಮಾಜವೆಂಬ ಗ್ರಂಥವನ್ನು ಓದುತ್ತಾ ಹೋದಾಗ ಅತ್ಯಂತ ಅಪ್ರತಿಮವಾದ ಅನುಭವಗಳಾಗ್ತಾ ಹೋಗ್ತವೆ. ಕುಂತವ್ರಿಗೆ ಅನುಭವಗಳಾಗೋದಿಲ್ಲ. ಸದಾ ಸಮಾಜದ ಒಡನಾಟವನ್ನು ಇಟ್ಕೊಂಡಾಗ ಲೋಕಾನುಭವಗಳು ಆಗ್ತಾ ಹೋಗ್ತವೆ ಅನ್ನುವಂಥ. ಹೀಗೆ ಗ್ರಂಥಾಧ್ಯಯನ ನಮ್ಮ ಒಳಗಡೆ ನಡೀತಾ ಇರಬೇಕು. ಸಮಾಜ ಅನ್ನುವಂಥ ಗ್ರಂಥವನ್ನು ಓದಬೇಕು. ಸಾಧ್ಯವಾದರೆ ಮತ್ತೊಂದು ಗ್ರಂಥವನ್ನು ಓದಬೇಕು, ವಿಚ್ ಇಸ್ ದಟ್ ಬುಕ್. ಮೂರನೇ ಗ್ರಂಥ ಯಾವುದು? ನಿಸರ್ಗ ಅನ್ನುವಂಥ ಗ್ರಂಥ. ಪ್ರಭುದೇವ ನಿಸರ್ಗ ಅನ್ನುವಂತಹ ಗ್ರಂಥವನ್ನು ಓದಿದ. ಬಸವಣ್ಣನವರು ಸಮಾಜ ಅನ್ನುವಂತಹ ಗ್ರಂಥವನ್ನು ಓದಿದರು. ಅಕ್ಕ ಮಹಾದೇವಿ ಪ್ರಕೃತಿ ಜನ್ಯವಾಗಿರುವಂತಹ ಆ ಗ್ರಂಥವನ್ನು ಓದುತ್ತಾ ವಚನಗಳನ್ನು ರಚನೆ ಮಾಡ್ತಾ ರವೀಂದ್ರನಾಥ ಠಾಕೂರ್ ಅವರು ಕೂಡ ಸಮಾಜ ಅನ್ನುವಂತಹ ಗ್ರಂಥವನ್ನು ಓದಿದ್ರು. ಕರ್ನಾಟಕದ ಕುವೆಂಪುರವರು ಕೂಡ ನಿಸರ್ಗದ ಜೊತೆಯಲ್ಲಿ ಸದಾಕಾಲ ಅವರು ತಾದಾತ್ಮ್ಯತೆಯನ್ನು ಹೊಂದಿದ್ದರು. ನೋಡಿ, ಕವಿಗಳೂ ಕೂಡ ನಿಸರ್ಗ ಅನ್ನುವಂಥ ಒಂದು ಪುಸ್ತಕವನ್ನು ಓದುತ್ತಾ ಎಷ್ಟೊಂದು ಪರಿಣಾಮಕಾರಿಯಾಗಿರುವಂತಹ ಕವಿತೆಗಳನ್ನು, ಕಾವ್ಯಗಳನ್ನು ಮಹರ್ಷಿ ಇರಬಹುದು, ವಾಲ್ಮೀಕಿ ಮಹರ್ಷಿ ಮುಂತಾದವರು. ಪ್ರಕೃತಿಯನ್ನು ಕೂಡ ನಾವು ಓದಬೇಕಾಗುತ್ತದೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಯಾರು ಪ್ರಕೃತಿಯ ಜೊತೆಯಲ್ಲಿ ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಂಡಿರುತ್ತಾರೆ ಅಂಥವರ ಪ್ರಕೃತಿ ಸುಧಾರಿಸುತ್ತದೆ. ಪ್ರಕೃತಿ ಅಂದ್ರೆ ಈ ಶರೀರಕ್ಕೂ ಕೂಡ ಪ್ರಕೃತಿ ಅಂತಾರೆ. ಮಾತ್ರವಲ್ಲದೆ ಅವರ ಕೃತಿಯೂ ಕೂಡ ಸುಧಾರಿಸುತ್ತದೆ. ಕೆಲಸ ಕಾರ್ಯಗಳು, ಕ್ರಿಯಾದಿಗಳು, ಕೃತಿ ಅಂದ್ರೆ ಕ್ರಿಯಾದಿಗಳು, ಅವುಗಳು ಕೂಡ ಸುಧಾರಿಸುತ್ತಾ ಹೋಗುತ್ತವೆ. ಇದೆಲ್ಲದರ ಜೊತೆಯಲ್ಲಿ ಮತ್ತೊಂದು ಓದು ಇದೆ, ಅದು ಹೈಯರ್ ಸ್ಟಡಿ. ಅದು ಏನದು ಹೈಯರ್ ಸ್ಟಡಿ? ಅತ್ಯಂತ ಎತ್ತರವಾಗಿರುವಂಥ ಸ್ನಾತಕೋತ್ತರ ಓದಿಗಿಂತಲೂ ಅಧ್ಯಯನಕ್ಕಿಂತಲೂ ಶ್ರೇಷ್ಠವಾಗಿರುವಂತಹದ್ದು ಯಾವುದು ಅಂತಂದ್ರೆ ಅದು ಫೇಸ್ ರೀಡಿಂಗ್. ಮರೆ ಫೇಸ್ ರೀಡಿಂಗ್ ಬರ್ತಾ ಕಲ್ತ್ಕೋಬೇಕು ನಾವೆಲ್ಲ. ಸಾರ್ವಜನಿಕ ಸೇವೆಯನ್ನು ಮಾಡೋರು ಫೇಸ್ ರೀಡಿಂಗ್ ವಿಚ್ ಈಸ್ ಮಸ್ಟ್ ಅಂಡ್ ಶೂರ್ಡ್. ಮುಖಭಾವವನ್ನು ಅಧ್ಯಯನ ಮಾಡುವುದು. ನನ್ನ ಅಧ್ಯಯನ ಮತ್ತು ಅನುಭವ ನನಗೆ ಆ ಒಂದು ಶಕ್ತಿಯನ್ನು, ಕಲೆಯನ್ನು ತಂದುಕೊಟ್ಟಿದೆ ಅನ್ನೋ. ಬಂದವರು ಯಾವ ಭಾವನೆಯಲ್ಲಿ ಬರ್ತಾರೆ ಅನ್ನುವಂತಹದನ್ನು ಬಹಳ ಬೇಗನೆ ಪತ್ತೆ ಹಚ್ಚಲಿಕ್ಕೆ, ಗೊತ್ತಿಡಲಿಕ್ಕೆ ಸಾಧ್ಯವಾಗುತ್ತದೆ.
ಫೇಸ್ ರೀಡಿಂಗ್ ಅನ್ನುವಂಥ ಫೇಸ್ ರೀಡಿಂಗ್. ಯಾರು ನಿಸರ್ಗವನ್ನು ಓದುತ್ತಾರೆ, ಪುಸ್ತಕವನ್ನು ಓದುತ್ತಾರೆ, ಅದರ ಜೊತೆಯಲ್ಲಿ ಫೇಸ್ ರೀಡಿಂಗು ಕೂಡ ಓದಬೇಕು. ಅದು ಎಲ್ಲರಿಗೂ ಕರಗತ ಆಗುವಂಥ ಜ್ಞಾನ ಅಲ್ಲ, ಯಾರಿಗೋ ಕೆಲವರಿಗೆ ಆಗುವಂಥ ಜ್ಞಾನ. ಹೃದಯವನ್ನೂ ಕೂಡ ನಾವು ಓದಬೇಕು, ಹೃದಯಗಳನ್ನು ಓದಬೇಕು. ಫೇಸ್ ರೀಡಿಂಗ್, ಹಾರ್ಟ್ ರೀಡಿಂಗ್. ಹಾರ್ಟ್ ರೇಟಿಂಗ್ ಅಂತಾರೆ ಅಲ್ವಾ, ಹಾರ್ಟ್ ರೇಟಿಂಗ್. ಆಮೇಲೆ ಕರೆಕ್ಟ್ ಅದು ತೋರಿಸ್ತಾ ಹೋಗುತ್ತೆ, ಅದು ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಎಷ್ಟಿದೆ ಅಂತೇಳಿ. ಇದು ಹಾರ್ಟ್ ರೀಡಿಂಗ್. ಇದು ಹಾರ್ಟ್ ರೀಡಿಂಗ್ ನೋಡು. ಅಧ್ಯಾತ್ಮ ನಮಗೆ ಎಂತೆಂಥ ಒಂದು ಶಕ್ತಿಯನ್ನು ತಂದು ಕೊಡುತ್ತದೆ. ಬಂದವರ ಮುಖಭಾವವನ್ನು ಅಧ್ಯಯನ ಮಾಡುವಂತ ಒಂದು ಕೆಪಾಸಿಟಿಯನ್ನು ನಮಗೆ ನೀಡುತ್ತದೆ. ವ್ಯಕ್ತಿಯ ಆಂತರ್ಯದಲ್ಲಿ ಏನು ನಡೆಯುತ್ತಿರಬಹುದು ಅನ್ನುವಂತಹ ಅದನ್ನು ಕೂಡ ಈ ಆಧ್ಯಾತ್ಮ ನಮಗೆ ಸುಳಿವನ್ನು ಕೊಡುತ್ತದೆ. ಇಷ್ಟೆಲ್ಲ ಹೇಳೋದಾಯ್ತು, ನಾವು ಕೂಡ ಕಲ್ತು ಬಿಡ್ತಿದ್ವಿ ಅಂತಿದ್ರನಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡ್ಕೊಡ್ರಿ. ಇಟ್ ಈಸ್ ಪಾಸಿಬಲ್ ಫಾರ್ ಎವ್ರಿ ಒನ್. ಅದಕ್ಕೆ ಎಫರ್ಟ್ ಆಗ್ತಾ ಹೋಗ್ಬೇಕು, ಪ್ರಯತ್ನವನ್ನು ಮಾಡ್ತಾ ಹೋಗ್ಬೇಕು, ನಿರಂತರವಾಗಿರುವಂಥ ಪ್ರಯತ್ನವನ್ನು ಮಾಡಬೇಕು. ಅಧ್ಯಾತ್ಮದ ಮತ್ತೊಂದು ಮೆಟ್ಟಿಲು ಅಂತಂದ್ರೆ ಧ್ಯಾನ. ಇಟ್ ಈಸ್ ಕಾಲ್ಡ್ ಶಿವಯೋಗ. ಧ್ಯಾನದ ಪ್ರಕ್ರಿಯೆ. ಬಹಳ ಜನ ಭಾರತೀಯರು ಯೋಗ ಅಂತಂದ್ರೆ ಎಕ್ಸಸೈಸ್ ಅಂತ ಭಾವಿಸಿದ್ದಾರೆ. ಶಾರೀರಿಕವಾಗಿರುವಂತ ಆರೋಗ್ಯವನ್ನ ಸುಧಾರಣೆ ಮಾಡಲಿಕ್ಕೋಸ್ಕರವಾಗಿ ಅವರು ಆ ರೀತಿಯಾಗಿರುವಂತ ಒಂದು ಶಾರೀರಿಕವಾದ ತಾಲೀಮುಗಳನ್ನು ಮಾಡ್ತಾರೆ. ಕನ್ಸೆಪ್ಟ್ ಆಫ್ ಯೋಗ ಆರ್ ಮೆಡಿಟೇಷನ್, ಧ್ಯಾನ ಈಸ್ ಬಿಯಾಂಡ್ ಯುವರ್ ಎಕ್ಸಸೈಸ್. ನಿಮ್ಮ ತಾಲೀಮುಗಳ ಆಚೆಗೆ ಒಂದು ಏನು ಅಂತಂದ್ರೆ ಯೋಗ ಇದೆ, ಧ್ಯಾನ ಇದೆ, ಮೆಡಿಟೇಷನ್. ಮೆಡಿಟೇಷನ್ ಮೀನ್ಸ್ ಕಾನ್ಸಂಟ್ರೇಷನ್, ಏಕಾಗ್ರತೆ. ಧ್ಯಾನದ ಮುಖಾಂತರವಾಗಿ ನಾವುಗಳು ಏಕಾಗ್ರತೆಯನ್ನು ಸಾಧಿಸಬಹುದು. ಮುರುಗೇಂದ್ರ ಶಿವಯೋಗಿಗಳವರು ಅವರು ಸ್ವಾಮಿ ವಿವೇಕಾನಂದರಂತೆ, ಅಲ್ಲಮ ಪ್ರಭುದೇವರಂತೆ, ಅಕ್ಕ ಮಹಾದೇವಿಯಂತೆ ಒಂದು 25-30 ವರ್ಷಗಳವರೆಗೆ ಪರ್ಯಟನೆಯನ್ನ ಮಾಡಿದವರು. ಇಟ್ ಈಸ್ ಕಾಲ್ಡ್ ಚರಜಂಗಮರಾಗಿ, ಸ್ವಯಜಂಗಮ, ಚರಜಂಗಮ, ಪರಜಂಗಮ ಅಂತ. ಆ ಚರಜಂಗಮಾವಸ್ಥೆಯನ್ನ 30 ವರ್ಷಗಳವರೆಗೆ ಮಠ ಬಿಟ್ಟು ಅವರು ಲೋಕಾನುಭವ ಸಂಗ್ರಹ ಮಾಡಿದ್ರು ಅನ್ನುವಂಥ. ಒಂದ್ಸಾರಿ ಅವರು ಒಂದು ದಟ್ಟವಾಗಿರುವಂತ ಕಾನನದಲ್ಲಿ ಹೋಗುವಂತ ಸಂದರ್ಭ ಬರುತ್ತೆ. ಬಂದಾಗ ಅವರು ಈ ವಾಸ್ ಅಲೋನ್. ಇಸ್ ಹೋಲಿನೆಸ್ ಮುರುಗೇಂದ್ರ ಶಿವಯೋಗಿ ವಾಸ್ ಅಲೋನ್. ಒಬ್ಬರೇ ಇರ್ತಾರೆ ಅವರು. ದಟ್ಟವಾಗಿರುವಂತ ಕಾನನ, ಅಲ್ಲಿ ವೈಲ್ಡ್ ಅನಿಮಲ್ಸ್ ಇದ್ದೇ ಇರ್ತವೆ. ಇವರು ಒಮ್ಮೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಹುಲಿಯೊಂದು ಬರುತ್ತದೆ. ಹುಲಿ ಬಂದಾಕ್ಷಣವೇ ಶಿವಯೋಗಿಗಳವರು ಅಧೀರರಾಗುವುದಿಲ್ಲ, ವಿಚಲಿತರಾಗುವುದಿಲ್ಲ. ಬಿಕಾಸ್ ಆಫ್ ದಟ್ ಸ್ಪಿರಿಚುಯಾಲಿಟಿ. ನೀವ್ಯಾರಾಗಿದ್ರಿ, ಅಯ್ಯೋ 2 ಅಲ್ಲೇ ಆಗಿಬಿಡ್ತಿದ್ವು, 1-2 ಎಲ್ಲ. ಮುರುಗೇಂದ್ರ ಶಿವಯೋಗಿಗಳವರು ಅವರು ಡೆಸ್ಪರೇಟ್ ಆಗುವುದಿಲ್ಲ, ವಿಚಲಿತರಾಗುವುದಿಲ್ಲ. ಹುಲಿ ಬರ್ಲಿ, ನೋಡೋಣ ಏನು ಮಾಡುತ್ತೆ. ತಮ್ಮ ಜೋಳಿಗೆಯಿಂದ ಒಂದು ಉತ್ತುತ್ತಿಯನ್ನ ಅತ್ತ ಕಡೆ ಹಾಕುತ್ತಾರೆ, ಎಸೆಯುತ್ತಾರೆ ಅನ್ನುವುದು ಒಂದು ಅನಲೈಸೇಷನ್. ಮತ್ತೊಂದು ಅನಲೈಸೇಷನ್ ಏನು ಅಂತಂದ್ರೆ, ಅವರು ದಾರಿ ತಪ್ಪಿ ಹೋಗ್ತಾ ಇರ್ತಾರೆ. ಅಂಕಲಿಗೆ ಹೋಗುವಂತ ಹಾದಿ ಇದಲ್ಲ, ಅತ್ತ ಕಡೆ ಹೋಗ್ರಿ ಅನ್ನುವಂತಹದನ್ನ ಆ ಹುಲಿಗೊಂದು ಅವ್ರಿಗೆ ಹೇಳ್ತು ಅನ್ನೋದು ಅಲ್ಲಿ ನಮಗೆ ಸಿಗುವಂತಹ ಒಂದು. ನೋಡಿ ಅವ್ರು ಹೆಂಗ್ ಅರ್ಥ ಮಾಡ್ಕೊಂತಾರೆ.
ಅಧೀರತೆಯನ್ನ ಅಧ್ಯಾತ್ಮ ನಿವಾರಣೆ ಮಾಡುತ್ತದೆ. ವಿಚಲಿತವಾಗಿರುವಂತ ಸ್ವಭಾವವನ್ನ ಅದು ನಿವಾರಣೆ ಮಾಡುತ್ತದೆ ಅಧ್ಯಾತ್ಮ, ನಿಜವಾಗಿರುವಂತ ಅಧ್ಯಾತ್ಮ. ಏನ್ರಿ ಬರೀ ಅವ್ರದ್ದು ಹೇಳಿದ್ರಿ ಇವ್ರದ್ದು ಹೇಳಿದ್ರಿ, ವಾಟ್ ಅಬೌಟ್ ಯು ಅಂತ ಕೇಳ್ಬೋದು. ನಾನು ಒಂದು 50-100 ಜನರ ಕರ್ಕೊಂಡು ಸಿಂಗಪುರ, ಮಲೇಷಿಯಾ ಮತ್ತು ಥೈಲ್ಯಾಂಡ್ 3 ದೇಶಗಳಿಗೆ ಪ್ರವಾಸವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮೈಟ್ ಬಿ ಇನ್ ಥೈಲ್ಯಾಂಡ್ 2 ವಾಹನಗಳು, ಬಸ್ಸುಗಳಲ್ಲಿ ಹೋಗ್ತಾ ಇರುವಂತ ಒಂದು ಸಂದರ್ಭದಲ್ಲಿ ನಾವು ಪ್ರಯಾಣ ಮಾಡ್ತಾ ಇರುವಂತಹ ಬಸ್ ಅದು ಎಂಜಿನ್ ಸೀಜ್ ಆಗೋಗ್ಬಿಡ್ತು. ಸೀಸ್ ಆಯ್ತಲ್ಲ, ಮುಂದೆ ನಾವು ಸಿಂಗಪುರಕ್ಕೆ ಹೋಗ್ಬೇಕಾಗಿದೆ ಅನ್ನುವಂಥ ಒಂದು ವಿಚಾರದಲ್ಲಿ ಫೋನ್ ಮಾಡಿ ಇನ್ನೊಂದು ಬಸ್ಸಿಗೆ ವ್ಯವಸ್ಥೆಯನ್ನು ಮಾಡುವಂಥ ಒಂದು ತಯಾರಿ, ಅರೇಂಜ್ಮೆಂಟು ನಡೀತಾ ಇತ್ತು. ಬಸ್ನಲ್ಲಿ ಕೂತ್ಕೊಂಡು ಏನಪ್ಪ ಮಾಡೋದು ಅಂತೇಳಿ ಅಲ್ಲೇ ಗದ್ದೆಗಳು, ಹೊಲಗಳು, ಅದ್ರ ಗುಂಟೆ ರಸ್ತೆ, ಸ್ವಲ್ಪ ದೂರ ವಾಕಿಂಗ್ ಹೋದ್ರೆ ಆಯ್ತು ಅಂತ ಇಳಿದು ಹೋಗ್ತಾ ಇರುವಂಥ ಒಂದು ಸಂದರ್ಭ. ಅಲ್ಲೆಲ್ಲ ಫಾರ್ಮ್ ಹೌಸ್ಗಳು, ತೋಟದ ಮನೆಯಲ್ಲಿರುವಂಥ ಕೃಷಿ ಮನೆಗಳಲ್ಲಿ ಸಹಜವಾಗಿಯೇ ನಾಯಿಗಳಿರ್ತಾವೆ. ನಾನು ಏಕಾಂಗಿಯಾಗಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ 5-6 ದಷ್ಟಪುಷ್ಟವಾಗಿರುವಂಥ ನಾಯಿಗಳು ನಾನು ನೋಡಿದ ತಕ್ಷಣ ಓಡಿ ಬಂದ್ಬಿಟ್ವು. ಐ ಹ್ಯಾಡ್ ನಥಿಂಗ್, ಬೆತ್ತ ಇಲ್ಲ, ಕಲ್ಲಿಲ್ಲ, ಯಾವುದು ಕೋಲಿಲ್ಲ, ಏನೂ ಇಲ್ಲ. ಐ ವಾಸ್ ಆಲ್ಸೋ ಅಲೋನ್. ಅವರು ಶಿವಯೋಗಿಗಳವರು ಹುಲಿಗೆ ಅಂಜಲಿಲ್ಲ. ಇದೇನಪ್ಪ ನಾವುಗಳು, ನನ್ನ ಹತ್ರ ಕಲ್ಲು ಇಲ್ಲ, ಕೋಲು ಇಲ್ಲ, ಏನೂ ಇಲ್ಲ, ಹೌ ಟು ಫೇಸ್ ದೋಸ್ ವೆರಿ ಏನು ಅಂತ ಭಾಳ ದಷ್ಟಪುಷ್ಟವಾಗಿದ್ದಾವೆ ನಾಯಿಗಳವು, ಶ್ವಾನಗಳು. ಹೆಂಗೆ ಎದುರಿಸೋದು ಅವನ್ನ? ಬಂದ್ಬಿಟ್ಟು ಅಟ್ಯಾಕ್ ಮಾಡಿಬಿಡ್ತಾ ಇದ್ದಾವೆ, ಹತ್ರ ಬಂದೇ ಬಿಟ್ಟವು, ಏನು ಮಾಡೋದು ಅಂತ. ನನ್ನ ಒಂದು ಸುಪ್ತ ಜ್ಞಾನ, ಇಟ್ ಈಸ್ ಕಾಲ್ಡ್ ಸಿಕ್ಸ್ತ್ ಸೆನ್ಸ್ ವರ್ಕ್ ಮಾಡಬೇಕಾಗುತ್ತೆ ಕೆಲವೊಂದು ಸಾರಿ. ನಾನು ನನ್ನೊಳಗಿನ 6ನೆಯ ಆ ಒಂದು ಇಂದ್ರಿಯ ಜನ್ಯವಾಗಿರುವಂಥ ಒಂದು ಶಕ್ತಿಯನ್ನು ಪ್ರಯೋಗ ಮಾಡಬೇಕು. ಇಲ್ಲದೆ ಹೋದರೆ ಏನಾದರೂ ಆಘಾತ ಮಾಡ್ತವೆ, ಅಪಾಯ ಉಂಟು ಮಾಡ್ತವೆ ಅಂತೇಳಿ ನಾನು ಹೇಗೆ ಸಹಜವಾಗಿಯೇ ಒಂದನ್ನು ನಾನು ಪ್ರಯೋಗ ಮಾಡಿದೆ. ಏನು ಪ್ರಯೋಗ ಮಾಡಿದೆ ಅಂತಂದರೆ, ನಿಮ್ಮಗಳ ಜೊತೆಯಲ್ಲಿ ಹೆಂಗೆ ಈಗ ಗೆಸ್ಚರ್ಗಳನ್ನು ತೋರಿಸ್ಕೊಂತ ನಾವು ಮಾತಾಡ್ತಾ ಇದೀವಲ್ಲ, ಹಂಗೆ ನಾವುಗಳು ಸ್ವಾಮಿಗಳು ನಮ್ಮೊಳಗಡೆ ಯಾವುದೇ ರೀತಿಯ ಹಿಂಸಾತ್ಮಕವಾಗಿರುವಂಥ ಪ್ರವೃತ್ತಿ ಇಲ್ಲ. ಯಾಕೆ ಓಡಿ ಬರ್ತಾ ಇದ್ದೀರಾ? ಯಾಕೆ ಇದು ಮಾಡ್ತಾ ಆಹಾಕಾರ ಮಾಡ್ತಾ ಇದ್ದೀರಾ? ಯಾಕೆ ಬಹು ಅಂತ ಇದು ಮಾಡ್ತಾರೆ? ನಮ್ಮ ಹತ್ರ ಯಾಕೆ ಬಂದಿದ್ದೀರಾ ನೀವು? ಹಿಂಗೆ ಸ್ವಲ್ಪ ಹಿಂಗೆ ಮಾತಾಡ್ಕೊಂತ ಆ ಗೆಸ್ಚರ್ಗಳ ಮುಖಾಂತರವಾಗಿ ಆ ನಾಯಿಗಳಿಗೆ ಒಂದು ಸಂದೇಶವನ್ನು ತಲುಪಿ. ನಿಜವಾಗ್ಲೂ ನಾನು ಹೇಳ್ತೀನಿ, ನನ್ನ ಜೀವನದ ಅತ್ಯಂತ ಅಪೂರ್ವ ಘಟನೆ ಆಯ್ತದು. ಆ ನಾಯಿಗಳು ಹೆಂಗೆ ಬಂದು ಹಂಗೆ ಬಂತು. ಒಬ್ಬರು ಅಚ್ಚ ಅನ್ನಿಲ್ಲ, ಕಲ್ ತಗೊಂಡು ಬೀಸಲಿಲ್ಲ, ಕೋಲ್ ತಗೊಂಡು ಹೊಡಿಲಿಲ್ಲ. ಅವುಗಳ ಜೊತೆ ನಾನು ಒಂದಷ್ಟು ಮುಖಾಮುಖಿ ಮಾಡಿದೆ. ಸಾತ್ವಿಕತೆಯನ್ನು ಅವುಗಳ ಮೇಲೆ ಪ್ರಯೋಗವನ್ನು ಮಾಡಿದೆ. ಇಟ್ ಈಸ್ ಕಾಲ್ಡ್ ರಿಯಲ್ ಸ್ಪಿರಿಚುಯಾಲಿಟಿ. ನೈಜವಾಗಿರುವಂಥ ಅಧ್ಯಾತ್ಮ ಅಂದರೆ ಇಂಥದನ್ನು ಮಾಡುತ್ತದೆ ಅದು ನನ್ನ ಜೀವನದಲ್ಲಿ ನಡೆದಂಥ ಒಂದು ಅಪೂರ್ವ ಸಂದರ್ಭ ಅನ್ನುವಂಥದ್ದು. ಈ ರೀತಿಯಾಗಿ ನಾವುಗಳು ಸಂದರ್ಭವನ್ನು ಫೇಸ್ ಮಾಡ್ಬೋದು, ಸಂದರ್ಭಗಳಿಂದ ನಮ್ಮನ್ನು ನಾವು ಪಾರು ಮಾಡ್ಕೋಬೋದು. ಅದೇ ನಾಯಿಗಳಿಗೆ ನೀವು ಏನಾದರೂ ಕಲ್ಲು ತಗೊಂಡು ಹೊಡಿತಾ ಹೋಗ್ರಿ, ನೀವು ವಾಕಿಂಗ್ ಹೋಗಿರ್ತಾರಲ್ಲ, ಬರಬೇಕಾದ್ರೆ ಅದೇ ನಾಯಿ ನಿಮ್ಮನ್ನು ಕಾಯ್ತಾ ಇರುತ್ತೆ ಬಾಯಲ್ಲಿ, ನನ್ನ ಶಕ್ತಿನ ತೋರಿಸ್ತೇನೆ ನಿನಗೆ ಅಂತ ಹೇಳಿ. ಅದು ಕೂಡ ಧಾರವಾಡದಲ್ಲಿ ಒಂದ್ಸತಿ ನಡೀತು. ಊರೊಳಗಡೆ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಜೊತೆಗೆ ಕೆಲವು ಚರಮೂರ್ತಿಗಳಿದ್ರ. ನನಗೆ ಗೊತ್ತು ನಾಯಿ ಜೊತೆ ಹೆಂಗೆ ವ್ಯವಹಾರ ಮಾಡ್ಬೇಕಂತ. ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅವರು ಅಚ್ಚ ಪಚ್ಚ ಅಂತೇನೋ ಅಂತ ಇದು ಮಾಡ್ಕೊಂಡು ಇದು ಮಾಡಿದ್ರು. ಸ್ವಾಮಿಗಳೇ, ನೀವು ನಾಯಿ ಅಂತ ಅಡಗಬಾರ್ದಾಗಿತ್ತು, ನೀವು ತಪ್ಪು ಮಾಡಿಬಿಟ್ರಿ, ಸುಮ್ಮನೆ ಹೋಗಿದ್ರೆ ಏನು ಮಾಡ್ತಿರ್ಲಿಲ್ಲ ಅಂತೇಳಿ ಹಿಂಗೆ ಅಂದ್ಕೊಂಡು ಹೋದ್ವಿ. ಆ ಕಡೆಯಿಂದ ಬರ್ತಾ ಇರ್ಬೇಕಾರೆ ನನ್ ಬಿಡ್ತು, ಹಿಂದ್ ಬಂದಿರೋದು ಅವ್ರಿಗೆ ಬೆನ್ನತ್ತಿತ್ತು. ಅದಕ್ಕೆ ಹೇಳೋದು ಸ್ವಾಮಿಗಳೇ,
ಅವುಗಳದ್ದು ಡ್ಯೂಟಿ ಅದು, ಬೊಗಳೋದು ಅವ್ರ ಡ್ಯೂಟಿಗಳು, ಸಹನೆ ಮಾಡೋದು ನಮ್ಮ ಕರ್ತವ್ಯ ಆಗಬೇಕು. ಅವುಗಳು ಕರ್ತವ್ಯ ಮಾಡುವಂತೆ ನಾವು ಸಹನೆಯನ್ನು ನಾವುಗಳು ತೋರಿಸ್ಪಡಿಸ್ಬೇಕಾಗುತ್ತೆ. ಆ ದೃಷ್ಟಿಯಿಂದ ಸಹನೆಯಿಂದ ಎಲ್ಲದನ್ನ ಗೆಲ್ಲಬಹುದು. ಸಹನೆ ಅಧ್ಯಾತ್ಮದಿಂದ ಸಾಧ್ಯವಾಗುತ್ತದೆ. ಆ ಟಾಲರೆನ್ಸ್, ಆ ಪೇಷನ್ಸ್ ಇದೆಯಲ್ಲ, ಆ ಪೇಷನ್ಸು, ಆ ಟಾಲರೆನ್ಸ್ ಈಸ್ ಪಾಸಿಬಲ್ ಥ್ರೂ ಎ ಸ್ಪಿರಿಚುಯಾಲಿಟಿ. ಅವರು ಸ್ವಾಮಿಗಳಿಗೆ ಅದು ಗೊತ್ತಿಲ್ಲ ಪಾಪ, ಕಲ್ತಾಯಿ ನೋಡ್ಯಾಕ ಹೋಗ್ಬಿಟ್ರು, ಅದು ಕೂಡ ಓಡ್ ಬಂದ್ಬಿಟ್ರು. ಅದು ತನ್ನ ಶಕ್ತಿ ತೋರ್ಸಕ್ಕೆ, ಇವರು ಅದ್ರ ಮೇಲೆ ಶಕ್ತಿ ತೋರ್ಸಕ್ಕೆ ಹೋದ್ರು. ಇಲ್ಲ, ಇಬ್ರು ತಪ್ಪು ಮಾಡದೇ ಇದ್ರೆ ಸುಮ್ಮನೆ ಅಂತೇಳಿ ಮತ್ತೆ ಕರ್ಕೊಂಡು ಬರ್ಬೇಕಾಯ್ತು. ಹೀಗೆ ಆಧ್ಯಾತ್ಮದಿಂದ ಸಾಕಷ್ಟು ಪ್ರಯೋಜನಗಳಿದ್ದಾವೆ. ಆ ದೃಷ್ಟಿಯಲ್ಲಿ ಆಧ್ಯಾತ್ಮದ ಒಂದು ಉತ್ತುಂಗವಾಗಿರುವಂಥ ಒಂದು ಸ್ಟೇಟಸ್ ಸ್ಥಿತಿಗಳೇನು ಅಂತಂದ್ರೆ ನಿರ್ಲಿಪ್ತತೆ. ಎಲ್ಲವನ್ನ ಮಾಡಿಯೂ ಮಾಡದಂತೆ ಇರುವಂಥ ನಿರ್ಲಿಪ್ತತೆಗೆ ಒಳಗಡೆ ಆಗುವಂತಹದ್ದು ಕೂಡ ಆಧ್ಯಾತ್ಮದ ಒಂದು ಉತ್ತುಂಗ ಔನ್ನತ್ಯ ಅಂತ ನಾವು ಹೇಳ್ಬೋದು. ಅದ್ರ ಜೊತೆಯಲ್ಲಿ ಸಾತ್ವಿಕತೆ, ನಿರ್ಲಿಪ್ತತೆ ಮತ್ತು ಸಾತ್ವಿಕತೆ. ಯಾರು ಅಧ್ಯಾತ್ಮವನ್ನು ಜೀವಿಸುತ್ತಾರೆ, ಉಸಿರಾಡುತ್ತಾರೆ, ಅವರಿಗೆ ಈ ರೀತಿಯಾಗಿರುವಂಥ ಒಂದು ಸಹಜತೆ ಅವರಿಗೆ ಒಲಿಯುತ್ತದೆ ಅನ್ನೋದು. ಅದೆಲ್ಲದರ ಜೊತೆಯಲ್ಲಿ ಸಾತ್ವಿಕತೆ ಮತ್ತು ಸಹಜತೆ, ನಿರ್ಲಿಪ್ತತೆ, ಸಹಜತೆ ಮತ್ತು ಸಾತ್ವಿಕತೆ, ಅವು ಆಧ್ಯಾತ್ಮ ನೀಡುವಂತಹ ಪರಿಣಾಮಕಾರಿ ಸಾಧನೆಗಳು. ಅವು ಎಲ್ಲರಿಗೂ ಸಿದ್ಧಿಸಲಾರದೇ ಇರಬಹುದು. ಪ್ರಯತ್ನಪೂರ್ವಕವಾಗಿ, ಸಾಧನೆ ಪೂರ್ವಕವಾಗಿ ದಿನನಿತ್ಯವೂ ಅವುಗಳನ್ನು ನಾವುಗಳು ಸಾಧನೆ ಮಾಡ್ತಾ ಹೋದಾಗ ಜೀವನದಲ್ಲಿ ಸಂಭವಿಸುವಂಥ ಎಂಥ ಅಹಿತಕರವಾಗಿರುವಂಥ ಘಟನೆಯೇ ಇರಬಹುದು. ನೋಡಿ, ಗಾಂಧೀಜಿಯವರು ತಲೆ ಮೇಲೆ ವೈಮಾನಿಕ ವಿಮಾನಗಳು ಯುದ್ಧ ವಿಮಾನಗಳು ಹಾರಾಡ್ತಾ ಇದ್ದಾವೆ ಅಂದರೂ ಅವರು ವಿಚಲಿತರಾಗಲಿ. ಎಲ್ಲ ಗೊತ್ತಾಗತ್ತಾ? ಒಬ್ಬ ಗಾಂಧೀಜಿಗೆ ಅದು ಸಾಧ್ಯ ಆಗಿದೆ ಅನ್ನೋದಾದರೆ ನಮಗೆ ನಿಮಗೆ ಯಾಕೆ ಸಾಧ್ಯವಾಗೋದಿಲ್ಲ? ಸಾಧ್ಯ ಮಾಡ್ಕೋಬೇಕು. ಅಧ್ಯಾತ್ಮದಲ್ಲಿ ಆ ರೀತಿಯಾಗಿರುವಂಥ ಒಂದು ಅನುಭೂತಿ ಇದೆ, ದಿವ್ಯಾನುಭೂತಿ ಇದೆ. ಅದನ್ನು ಪಡೆಯುವಂಥ ದಿಸೆಯಲ್ಲಿ ನಿತ್ಯ ಕಲ್ಯಾಣ ಅನ್ನುವಂಥ ಒಂದು ಈ ಪ್ರಕ್ರಿಯೆ ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತದೆ ಅನ್ನುವಂಥ ಚಿಂತನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುತ್ತಾ, ಇದಕ್ಕೆ ಸಂಬಂಧಿಸಿದಂತೆ 1, 2, 3, 4 ಪ್ರಶ್ನೆಗಳನ್ನು ಯಾರಾದರೂ ವಿಚಾರ ಮಾಡಿಕೊಂಡು ಇದ್ದಿದ್ರೆ, ನಿಮ್ಮ ಬದುಕಲ್ಲಿ ಯಾವುದಾದ್ರೂ ಸಂದೇಹ ಇರೋದಾದರೆ ಅದನ್ನು ಕೇಳ್ಬೋದು. ಇದು ಪ್ರಶ್ನೋತ್ತರ ಸಮಯ. ಚಿಂತನೆಯ ಸಮಯ ಮುಗಿದು ಈಗ ಪ್ರಶ್ನೋತ್ತರ ಸಮಯ ಸ್ಟಾರ್ಟ್ ಆಗಿದೆ, ಪ್ರಾರಂಭ ಆಗ್ತಾ ಇದೆ. ನೋಡೋಣ ಇವತ್ತು ಯಾವ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಕೇಳುವವರು ಕೇಳ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನಮ್ಮ ಸ್ವಾಮಿಗಳೇ ಇಲ್ಲಿ ಕೇಳ್ತಾ ಇದ್ದಾರೆ. ಅವರಿಗೆ ಒಂದು ಪ್ರಶ್ನೆ ಇನ್ನು ಕೊಡಪ್ಪ, ಮೈಕ್ ಕೊಡು. ಶರಣರ ಒಂದು ವಚನದಲ್ಲಿ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಅಂತ ಹೇಳ್ತಾರೆ. ಅದರ ಆಧ್ಯಾತ್ಮಿಕತೆ ಇದರಲ್ಲಿ ಏನು ಗೋಚರ ಆಗ್ತದೆ ಅನ್ನೋ ಪರಮ ಪೂಜ್ಯರು ಹೇಳಬೇಕು. ಮಾಡಬೇಕು, ಮಾಡದಂತಿರಬೇಕು. ಎಲ್ಲವನ್ನ ಮಾಡಲಿಕ್ಕೆ ಮಾನವನಿಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಎಲ್ಲವನ್ನ ಮಾಡಿಯೂ ಮಾಡದಂತೆ ಇರುವುದಿಲ್ಲ, ಅದು ಅಧ್ಯಾತ್ಮ. ಅದು ಅಧ್ಯಾತ್ಮ. ಕೆಲವರು ಮಾಡಿಬಿಟ್ಟು ಅಹಂಭಾವ ಪಡ್ತಾರೆ. ಅದು ಇಟ್ ಈಸ್ ಕಾಲ್ಡ್ ನಾನತ್ವ, ಇಗೋಯಿಸಮ್. ನಾವು ಆಗಾಗ ಹೇಳ್ತಾ ಇದ್ದೀವಿ, ಯುಗೋಗೆ ನಾವೇನು ಹೇಳ್ಬೇಕು? ಯುಗೋ, ನೀನು ಹೋಗು ಹೊರಗಡೆ ಅಂತ ಹೇಳ್ಬೇಕು. ಯುಗೋಕ್ಕೆ, ಅಹಂಕಾರಕ್ಕೆ ನೀನು ಹೊರಗಡೆ ಹೋಗು ಅಂತ ಅಹಂಕಾರವನ್ನು ತೆಗೆದುಬಿಟ್ಟು ಅಹಂಕಾರದ ಜಾಗದಲ್ಲಿ ನಿರಹಂಕಾರ. ಅಹಂಕಾರ ಜೀವನವನ್ನ ಒಂದು ಹಂತದಲ್ಲಿ ಅನಾವರಣಗೊಳಿಸುವುದಿಲ್ಲ. ನಿರಹಂಕಾರ, ನಿರಹಂಭಾವ ಜೀವನವನ್ನ ಅನಾವರಣಗೊಳಿಸುತ್ತದೆ. ಯಾವ ಜ್ಞಾನ ನಮ್ಮನ್ನ ಅನಾವರಣಗೊಳಿಸುತ್ತದೆಯೋ, ನಮ್ಮ ವ್ಯಕ್ತಿತ್ವವನ್ನ ಅನಾವರಣಗೊಳಿಸುತ್ತದೆಯೋ, ಅದು ಅಧ್ಯಾತ್ಮ. ಆ ದಿಸೆಯಲ್ಲಿ ಎಲ್ಲವನ್ನ ಮಾಡಿಯೂ ಮಾಡದಂತೆ
ಇರುವಂಥ ಒಂದು ವಿಧಾನ ಇದೆಯಲ್ಲ, ಸ್ಥಿತಿ ಇದೆಯಲ್ಲ, ಅಲ್ಲಿ ಆಧ್ಯಾತ್ಮಿಕವಾಗಿರುವಂಥ ಒಂದು ಪರಿಣಾಮವಿದೆ, ಪ್ರಭಾವ ಇದೆ. ನಮ್ಮ ಶರಣ ಸಂಸ್ಕೃತಿಯಲ್ಲಿ ಅದಿನ್ನೂ ಒಂದಷ್ಟು ಹೇಳಬೇಕು ಅನ್ನೋದಾದ್ರೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎಂದು. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಮಾಡಿಯೋ ಮಾಡದಂತಿರಬೇಕು ಅಂತ ಆ ಒಂದು ಕಾನ್ಸೆಪ್ಟ್ ಏನಿದೆ ಅದಕ್ಕೆ ಅದು ಹತ್ತಿರ ಆಗುತ್ತೆ. ಎಲ್ಲವನ್ನು ಅನುಭವಿಸಿಯೋ ಅನುಭವಿಸದಂತೆ ಇರಬೇಕು ಅನ್ನುವಂಥದ್ದು. ಅದು ಹೇಗೆ ಅಂತಂದ್ರೆ, ಆಗಲೇ ನೀವು ಹೇಳ್ತಿದ್ರಲ್ಲ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ. ಈತ ಏನು ಅಂತಂದ್ರೆ, ಇಲ್ಲಿ ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ, ಈ ಒಂದು ಇಂದ್ರಿಯಗಳಿಗೆ 5 ಲಿಂಗಗಳನ್ನ ಸಂಬಂಧ. ಆ ಒಂದು 5 ಇಂದ್ರಿಯಗಳು 5 ಲಿಂಗಗಳು ಸಂಬಂಧ ಮಾಡಲಾಗಿದೆಯಲ್ಲ, ಅದ್ರ ಮುಖಾಂತರವಾಗಿ ನೀವು ಕೇಳ್ತಾ ಇರ್ತಕ್ಕಂಥದ್ದು ಕಿವಿಗಳು ಮಾತ್ರವಲ್ಲ, ಕಿವಿಗಳಲ್ಲಿರುವಂತ ಪ್ರಸಾದ ಲಿಂಗ ಕೇಳ್ತಾ ಇದೆ. ಇದು ನಿಜವಾಗಿರುವಂತ ಅಧ್ಯಾತ್ಮ. ಇಂದ್ರಿಯಗಳ ಮುಖಾಂತರವಾಗಿಯೂ ನಾವು ಅಧ್ಯಾತ್ಮವನ್ನು ಅನುಭವಿಸಬಹುದು. ಅದಕ್ಕೆ ಎಲ್ಲವನ್ನು ನೀನು ಕೇಳಿದಿ ಅಷ್ಟೇ, ಆದರೆ ನಿನ್ನ ಒಳಗಡೆ ಇರುವಂತ ಆ ಲಿಂಗಗಳಿಗೆ ನೀನು ಸಮರ್ಪಣೆ ಮಾಡಿದಾಗ ಅದು ನಿಜವಾಗಿರುವಂತ ಅಧ್ಯಾತ್ಮ ಅನಿಸಿಕೊಳ್ಳುತ್ತದೆ ಅನ್ನುವಂಥದ್ದು. ಅಂತ ಸ್ವಾಮೀಜಿಯವರು ಪ್ರಶ್ನೆ ಕೇಳಿದರೆ ಅವರಿಗೂ ಒಂದು ಬಹುಮಾನವನ್ನು ಕೊಟ್ಟಿದ್ದಾರೆ. ಸೆಕೆಂಡ್ ಕ್ವಶನ್. ಯಾರಾದ್ರೂ ಕೇಳ್ಬೋದು. ಯಾವುದೇ ಒಂದು ಏಜ್ ಲಿಮಿಟೇಷನ್ ಇಲ್ಲ, ಜಾತಿಯ ಡಿಸ್ಕ್ರಿಮಿನೇಷನ್ ಇಲ್ಲ. ಇದು ನಿಮ್ಮ ಸಮಯ. ಪ್ರತಿ ವರ್ಷನೂ ಕೊಡ್ತಾ ಇದ್ದೀನಿ. 12,000 ಮುಗಿದು 13,000 ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮುಂದೆ ಹೆಸರು ತಿಪ್ಪೇಸ್ವಾಮಿ ಬೆಳ್ಳುಡಿ, ದಾವಣಗೆರೆ. ಬೆಳ್ಳುಡಿ ತಿಪ್ಪೇಸ್ವಾಮಿಯವರು ಚೇತನ ಅನ್ನುವಂಥ ಅಂಕಲಿಪಿಯನ್ನ ಅದು ಈಗಾಗಲೇ ಸಾವಿರಾರು ಕೃತಿಗಳನ್ನು ಅವರು ಹಂಚಿದ್ದೇವೆ ಅಂತ ಇಲ್ಲಿಯೂ ಕೂಡ ಅವರು ಅದನ್ನ ಮುಕ್ತವಾಗಿ ಕೊಡ್ಲಿಕ್ಕೋಸ್ಕರವಾಗಿ ಬಂದಿದ್ದಾರೆ. ಅವ್ರಿಗೊಂದು ಪ್ರೀತಿಯ ಚಪ್ಪಾಳೆ ಬರಲಿ. ಪ್ರಶ್ನೆಗಳು ಇಲ್ದ ಹೋದ್ರೆ ಇದರ ಪೂಜ್ಯರಿಗೆ ಶರಣಾರ್ಥಿಗಳನ್ನು ನಮಿಸುತ್ತಾ ಪಾದಕಮಲಗಳಿಗೆ ನನ್ನ ಪ್ರಶ್ನೆ ಏನಂದ್ರೆ, ಈ ಜಗತ್ತಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಸರ್ವಶ್ರೇಷ್ಠವಾದ ಒಂದು ಜ್ಞಾನ ಮತ್ತೆ ಒಂದು ಅನುಭವ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಪ್ರಪಂಚಿಕರು ಈ ಒಂದು ಪ್ರಪಂಚದ ಬೇರೆ ಬೇರೆ ಜ್ಞಾನದಲ್ಲೇ ತೊಡಗಿರ್ತಾರಲ್ಲ, ಅದಕ್ಕೆ ಕಾರಣ ಏನು ಅಂತ? ಅವರು ಪ್ರಪಂಚಿಕರು ಅದಕ್ಕೋಸ್ಕರವಾಗಿ ತೊಡಕೊಂಡಿರ್ತಾರೆ. ಅದರಲ್ಲಿ ಅವರೆಲ್ಲರೂ ಅಧ್ಯಾತ್ಮ ಜೀವಿಗಳಲ್ಲ. ಲೌಕಿಕರು, ಪ್ರಾಪಂಚಿಕರು, ಸಂಸಾರಿಗಳೆಲ್ಲ ಅಧ್ಯಾತ್ಮ ಜೀವಿಗಳಲ್ಲ. ಅದರಲ್ಲಿನೂ ಕೆಲವರು ಅಧ್ಯಾತ್ಮ ಅಂದ್ರೆ ಪರಮಾರ್ಥ ಜೀವಿಗಳು ಇರಬಹುದು. ಆದರೆ ಅವರು ವ್ಯಾವಹಾರಿಕವಾಗಿ, ಲೌಕಿಕವಾಗಿ, ವ್ಯಾವಹಾರಿಕ ಜ್ಞಾನ, ಲೌಕಿಕ ಜ್ಞಾನ ಅನ್ನುವುದು ದಟ್ಟವಾಗಿರುತ್ತೆ. ಯಾವಾಗಾದ್ರೂ ಪಾರ್ಟ್ ಟೈಮ್ ಆದರೂ ಕೂಡ ಅವರು ಅಧ್ಯಾತ್ಮವನ್ನು ಅನುಭವಿಸಿದ್ರೆ ಆ ಪರಮಾರ್ಥಕ್ಕೆ, ಪ್ರಪಂಚಕ್ಕೆ ಪರಮಾರ್ಥದ ಒಂದು ಸ್ವರೂಪವನ್ನು ಕೊಟ್ಟಂಗಾಗತ್ತೆ ಅನ್ನುವಂಥ ಒಂದು ವಿಚಾರವನ್ನ ಇಲ್ಲಿ ಹೇಳಬಹುದು. ಮತ್ತೇನಾದ್ರೂ ಹೇಳಿ. ಅಲ್ಲ ಬಜಾರೆ, ಇವರು ಕೇವಲ ತಮಗೆ ನೋವು ಬಂದಾಗ ಮಾತ್ರ ದೇವರಿಗೆ ನೆನ್ಪು ಮಾಡ್ಕೊಳ್ತಾರೆ. ಅದು ಆ ದೇವರು ಕ್ಷಣಿಕಕ್ಕೆ ಮಾತ್ರ ಇರತ್ತಲ್ಲ, ಅಂದ್ರೆ ದೇಹ ಇರೋವರೆಗೂ ಅದಕ್ಕೆ ಕಾರಣ ಏನಂತ ತಿಳ್ಕೊಳ್ಳೋದಿಲ್ಲ. ಕೇವಲ ಸೀಮಿತ
ಮಾತ್ರ ದೇವರಂತ ಇದು ಮಾಡ್ತಾರಲ್ಲ, ಅದಕ್ಕೆ ಕಾರಣ ಏನಂತ? ಅದಕ್ಕೆ ನೀವು ಹೇಳುವಂತೆ ಸಂಕಟ ಬಂದಾಗಲೇ ದೇವರನ್ನ ನೆನಪು ಮಾಡುವಂತಹದ್ದು ಅನ್ನುವಂಥದ್ದು. ಹೌದು ಹೌದು. ಆ ದೃಷ್ಟಿಯಲ್ಲಿ ಅವರು ಆ ಸಂದರ್ಭದಲ್ಲಿ ಅವ್ರಿಗೆ ಏನೋ ಒಂದಷ್ಟು ಖುಷಿ, ಸಂತೋಷ ಅಥವಾ ಅದನ್ನ ಪಾರಾಗ್ಲಿ ಅನ್ನುವಂಥದ್ದು. ಕಷ್ಟ ಬಂದಾಗ ಅವರು ದೇವರನ್ನ ನೆನಪು ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯವಾಗಿರುವಂತಹದ್ದು. ನೀವೆಲ್ಲ ಆಧ್ಯಾತ್ಮಿಕ ಜೀವಿಗಳು ಮತ್ತೆ ಸಾಧಕರಾಗಿರೋದ್ರಿಂದ ನಿತ್ಯವೂ ಅದನ್ನ ಅಧ್ಯಾತ್ಮವನ್ನು ಅನುಭವಿಸ್ತಾ ಇರ್ತಾರೆ. ಗಾಂಧೀಜಿಯವರಂತೆ, ವಿವೇಕಾನಂದರಂತೆ, ರಾಮಕೃಷ್ಣ ಪರಮಹಂಸರಂತೆ, ಬಸವಾದಿ ಶರಣರಂತೆ ಅಧ್ಯಾತ್ಮವನ್ನ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡ್ರೆ ಈ ಜಗತ್ತಿನಲ್ಲಿ ಎಲ್ಲರೂ ಶರಣರೇ ಆಗೋಗ್ಬಿಡ್ತಾರೆ. ಓಕೆ, ಅವ್ರಿಗೊಂದು ಬಹುಮಾನವನ್ನು ಕೊಡಬಹುದು ಅಂತ ಕಾಣಿಸ್ತಾ ಇದೆ. ಯಾರು ಪ್ರಶ್ನೆ ಕೇಳಲಿಕ್ಕೆ ಮುಂದೆ ಬರಲಿಲ್ಲ, ಪಾಪ ಅವರು ಆ ಸಂದರ್ಭವನ್ನು ಬಳಸ್ಕೊಂತ ಇದ್ದಾರೆ. ಸಂತೋಷ. ನಿಮ್ಮ ಹೆಸರನ್ನ ಹೇಳಿ ಕೇಳಿ. ಮೈಕ್ ನೋಡಪ್ಪ, ಸ್ವಲ್ಪ ಕೇಳಿಸ್ತಾ ಇಲ್ಲ. ಹೇಳಿ ತಿಪ್ಪೇಸ್ವಾಮಿ ಅವರೇ. ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ನಾನು ಇಡ್ತೇನೆ. ಹೇಳಿ, ಕೇಳಿಸುತ್ತಾ ಹೇಳಿ. ಅಲ್ಲಿ ಕೇಳಿಸ್ತಾ. ಈಗಪ್ಪ ಇದು ಅವಧೂತ ಪರಂಪರೆಯ ಒಂದು ಇದೆ, ಅದಕ್ಕೂ ಮತ್ತೆ ಈ ಮಠಾಧೀಶರ ಇದಕ್ಕೆ ಏನಾದರೂ ಸಾಮ್ಯತೆ ಅಥವಾ ಏನಾದರೂ ವಿಭಿನ್ನತೆ ಇದೆ ಸ್ವಾಮಿ? ನಮ್ಮ ಭಾರತ ದೇಶದಲ್ಲಿ ಹಲವಾರು ಪರಂಪರೆಗಳಿದ್ದಾವೆ. ವಿರಕ್ತ ಪರಂಪರೆ ಇದೆ, ಶರಣ ಪರಂಪರೆ ಇದೆ, ಗುರು ಪರಂಪರೆ ಇದೆ, ಅವಧೂತ ಪರಂಪರೆ ಇದೆ. ಅದರಲ್ಲಿ ಅದೊಂದು ಪರಂಪರೆ ಅಷ್ಟೇ, ಬೇರೆ ಪರಂಪರೆ ಅಂತೆ. ಅವಧೂತ ಪರಂಪರೆಯು ಒಂದು ಪರಂಪರೆಯಾಗಿದೆ. ಅವರು ತಮ್ಮದೇ ಆಗಿರುವಂತ ಒಂದು ವಿಧಾನದಲ್ಲಿ ಅಧ್ಯಾತ್ಮವನ್ನು ಅನುಭವಿಸ್ತಾರೆ, ಅನುಸರಿಸ್ತಾರೆ. ಆ ದೃಷ್ಟಿಯಲ್ಲಿ ಅವರು ಅವ್ರ ದಾರಿಯನ್ನ ಅನುಸರಿಸ್ತಾ ಬಂದಿದ್ದಾರೆ. ಅಧ್ಯಾತ್ಮವನ್ನು ಅನುಸರಿಸುವಂತ ದೃಷ್ಟಿಯಲ್ಲಿ ಅದು ಕೂಡ ಅವಧೂತ ಪರಂಪರೆಯು ಕೂಡ ಒಂದು ಪರಂಪರೆಯಾಗಿದೆ. ಅಲ್ಲಿನೂ ಅನೇಕ ಜನರು ಏನು ಅಂತಂದ್ರೆ ಸಾಧಕರಾಗಿ ಹೋಗಿದ್ದಾರೆ, ಸತ್ಪುರುಷರು ಆಗಿ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ ಸಿದ್ಧಾರೂಢರು ಇರ್ಬೋದು, ಇನ್ನೂ ಬೇರೆ ಬೇರೆಯವರೆಲ್ಲ ಆಗಿದ್ದಾರೆ. ಅಲ್ಲಮ ಪ್ರಭುದೇವರ ಕಾಲದಲ್ಲಿ ಗೋರಖ್ನಾಥ ಅಂತ ಒಬ್ಬರಿದ್ರು. ಅವರೆಲ್ಲರೂ ಅವಧೂತರೇ. ಅವಧೂತರಾಗಿದ್ದುಕೊಂಡು ಅಧ್ಯಾತ್ಮವನ್ನ ಅವರು ಅನುಭವಿಸಿದ್ದಾರೆ. ಪ್ರಶ್ನೆ ಕೇಳಿದ ಇವರಿಗೂ ಕೂಡ ಒಂದು ಬಹುಮಾನವನ್ನು ಕೊಡೋಣ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಕೆಲವರು ಅವಧೂತ ಪರಂಪರೆಗೆ ನಡೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಕೆಂಚಪ್ಪ ಅಂತೇಳಿ ಕಡೆಯಲ್ಲ ಒಂದು ಈ ಭಾಗದಲ್ಲಿ ಕೊಳಾಳ ಕೆಂಚಪ್ಪ ಅಂತೇಳಿ ಅವಧೂತರು. ಈ ಕಡೆ ಈ ಹಿರಿಯೂರು ಪಕ್ಕದಲ್ಲಿ ಒಬ್ಬರು ಕೊಳಾಳ. ಓಕೆ, ಉಳಿದ ಪ್ರಶ್ನೆಗಳೇನಿದ್ರೆ ನಾಳೆಯ ಒಂದು ಸಂದರ್ಭದಲ್ಲಿ ಕೇಳಬಹುದು. ಈಗ ನಾವುಗಳು ವಂದನಾ ಅರ್ಪಣೆಗೆ ಹೋಗೋಣ. ಬಹಳ ಸಹನೆಯಿಂದ, ಶಾಂತಿಯಿಂದ ತಾವೆಲ್ಲರೂ ಭಾಗವಹಿಸಿ ಈ ಸಮಾರಂಭಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ರ. ತನ್ನ ಮುಖಾಂತರವಾಗಿ ಸ್ವಲ್ಪವಾದರೂ ಅಧ್ಯಾತ್ಮದ ಸುಖವನ್ನು ಅನುಭವಿಸಿದ್ರಿ ತಾನೇ? ನೀವೆಲ್ಲ ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ನೋಡೋಣ. ಓಕೆ, ಎಲ್ಲರಿಗೂ ಶುಭವಾಗಲಿ. ಶರಣಾರ್ಥಿ. ಆಧ್ಯಾತ್ಮ ಅದರಿಂದಾಗುವ ಪ್ರಯೋಜನದ ಕುರಿತು ಆಶೀರ್ವಚನವನ್ನು ದಯಪಾಲಿಸಿದ ಪರಮ ಪೂಜ್ಯರಿಗೆ ಶರಣಾರ್ಥಿಗಳು. ಎಸ್ಜೆಎಂ ದಂತ ಮಹಾವಿದ್ಯಾಲಯದ ಉಪ ಪ್ರಾಂಶುಪಾಲರು ಹಾಗೂ ಮಕ್ಕಳ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ರಘುನಾಥ್ ರೆಡ್ಡಿರವರು ವಂದನಾರ್ಪಣೆಯನ್ನು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಕೇಂದ್ರ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ಚಿತ್ರದುರ್ಗ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಈ ಒಂದು ವಿಶೇಷ ಕಾರ್ಯಕ್ರಮ ನಿತ್ಯ ಕಲ್ಯಾಣ ಎಂಬ ಶೀರ್ಷಿಕೆಯಲ್ಲಿ ನಡೆಯುತ್ತಾ ಬಂದಿದೆ ಕಳೆದ 15 ದಿವಸಗಳಿಂದ. ಈ ದಿನದ ಒಂದು ಕಾರ್ಯಕ್ರಮಕ್ಕೆ ಒಂದು ನೇತೃತ್ವ ವಹಿಸಿರುವ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು, ತ್ರಿವಿಧ ದಾಸೋಹಿಗಳು, ಶೂನ್ಯಪೀಠ ಅಧ್ಯಕ್ಷರು
ಹಾಗೂ ಅಧ್ಯಕ್ಷರು ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಇಲ್ಲಿ ಕಳೆದಿದ್ದಾರೆ. ಈ ಚಿಂತನೆ ವಿಷಯವಾಗಿ ಆಧ್ಯಾತ್ಮವನ್ನು ತೆಗೆದುಕೊಂಡು ಪ್ರತಿಯೊಂದರ ಒಬ್ಬರ ಜೀವನದಲ್ಲಿ ಆಧ್ಯಾತ್ಮವು ಎಷ್ಟು ಒಂದು